ನಮಸ್ತೆ. ನಮಸ್ತೆ ಎಲ್ಲರಿಗೂ. ಮತ್ತೊಂದು ದೈವಿಕ ಸಂಜೆಗೆ ಎಲ್ರಿಗೂ ಆದರದ ಸ್ವಾಗತ. ಇಲ್ಲಿ ಜಾಯ್ನ್ ಆಗಿರೋ ಎಲ್ರಿಗೂ ಕನ್ನಡ ಬರುತ್ತೆ ಅಂತ ಭಾವಿಸ್ತೇನೆ. ಹೋಪ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಈ ಪ್ರೀ ಕಾನ್ಫರೆನ್ಸ್ ಅನ್ನ ನಡೆಸ್ಕೊಡ್ತಾ ಇರೋರು ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್, ರೋಟರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ, ಯೋಗ ಯೂನಿವರ್ಸಿಟೀಸ್ ಆಫ್ ಅಮೆರಿಕಾ, ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಮತ್ತೆ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್, ಶ್ರೀ ಯೋಗಿ ದೇವರಾಜ್ ಗುರುಜಿ ಇವರೆಲ್ಲರಗಳ ಸಹಯೋಗದಿಂದ ನಡೀತಾ ಇದೆ. ಈಗ ಸಿದ್ಧತಾ ಧ್ಯಾನ ಅಥವಾ ಪ್ರಾರ್ಥನಾ ಧ್ಯಾನದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ನಿಮ್ಮ ದೇಹವನ್ನ ತಲೆಯಿಂದ ಪಾದದವರೆಗೆ ಅಬ್ಸರ್ವ್ ಮಾಡಿ. ಗಮನಿಸ್ತಾ ಇರಿ. ತಲೆಯಿಂದ ಪಾದದವರೆಗೆ ನಿಮ್ಮ ಗಮನ ಇರಲಿ. ಹೀಗೆ ಗಮನಿಸ್ತಾ ಇದ್ದಾಗ ನಿಮ್ಮ ಸಹಜವಾಗಿರುವಂತಹ ನಿಮ್ಮ ಬ್ರೀತಿಂಗ್ ಸಹಜ ಸ್ಥಿತಿಯಲ್ಲಿ ಜೊತೆಗೆ ಗಮನಿಸಿ. ಫೋಕಸ್ ಆನ್ ದ ಹಾರ್ಟ್ ಸೆಂಟರ್. ಅನಾಹತ ಚಕ್ರದ ಮೇಲೆ ನಿಮ್ಮ ಗಮನ ಇರಲಿ. ಗಮನ ಇಟ್ಟು 2 ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳೋಣ. Let's pray to the cosmic energy, the divine energy. ನಿಮ್ಮ ಬಲಗೈ ಹಸ್ತವನ್ನ ಎದೆ ಭಾಗಕ್ಕೆ ಟಚ್ ಮಾಡಿ ಸ್ಪರ್ಶಿಸಿ. ಕಾಸ್ಮಿಕ್ ಎನರ್ಜಿನ ಹೇಳ್ಕೊಳ್ಳೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. Let's observe the vibrations. ಈಗ ಗುರುಸ್ತುತಿಯನ್ನು ಮಾಡೋಣ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಅಡಿದಾವರೆಗಳಲ್ಲಿ ಶರಣಾಗತಿಯನ್ನು ಹೊಂದಿ ಗುರುವಿನ ಮೂಲಕ ಬರುತ್ತಿರುವ ಆಶೀರ್ವಾದ, ಡಿವೈನ್ ಬ್ಲೆಸ್ಸಿಂಗ್ಸ್ ಫೀಲ್ ಮಾಡೋಣ. ಹಾಗೂ ಒಂದು 10 ಸೆಕೆಂಡ್ಗಳ ಕಾಲ ನಿಶಬ್ದವಾಗಿ ಇರೋಣ. ನಿಧಾನವಾಗಿ ನಿಮ್ಮ ಕೈಗಳನ್ನು ಇಳಿಸಿ ದೀರ್ಘ ಉಸಿರಾಟದೊಂದಿಗೆ ನಮ್ಮ ಕೈಗಳನ್ನ ಪರಸ್ಪರ ಉಜ್ಜಿ ಕಣ್ಣಿನ ಮೇಲೆ ಮೃದುವಾಗಿ ಸ್ಪರ್ಶಿಸಿ. ಮೃದುವಾಗಿ ಸ್ಪರ್ಶಿಸ್ತಾ ವಿತ್ ಬಿಗ್ ಸ್ಮೈಲ್ ಲೆಟ್ಸ್ ಓಪನ್ ಅವರ್ ಐಸ್. ಕಣ್ಣುಗಳನ್ನು ತೆರೆಯೋಣ. ನಮಸ್ತೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ. ಇವತ್ತಿನ ಪ್ರೀ ಕಾನ್ಫರೆನ್ಸ್ ಅನ್ನು ನಡೆಸ್ಕೊಡ್ತಾ ಇರೋರು ಶ್ರೀ ವೆಂಕಟೇಶ್ ಜಿ. ಇವತ್ತಿನ ವಿಷಯ ಉಪವಾಸ, ನಿಮ್ಮ ಮನಸ್ಸನ್ನ ಶುದ್ಧೀಕರಿಸಲು ನೈಸರ್ಗಿಕ ಮಾರ್ಗ ಅನ್ನೋ ಒಂದು ವಿಷಯದ ಮೇಲೆ ಮಾತಾಡ್ತಿದ್ದಾರೆ.
ವೆಂಕಟೇಶ್ ಜಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತಂದ್ರೆ, ಈ ವಿಷಯದಲ್ಲಿ ಸದ್ದಿಲ್ಲದೆ ಕ್ರಾಂತಿ ಮಾಡ್ತಿದ್ದಾರೆ ವೆಂಕಟೇಶ್ ಜಿ ಅವರು. ನಮ್ಮ ನಿಮ್ಮ ಮಧ್ಯದಲ್ಲೇ ಸಾಧಾರಣ ಪೋಷಾಕು ಧರಿಸಿರುವಂತ ಇವರನ್ನ ಯೋಗಿ ಅಂತಾನೂ ಕರೀರಿ ಅಥವಾ ತಪಸ್ವಿ ಅಂತಾನೂ ಕರೀರಿ ಅಥವಾ ಅವಧೂತರು ಅಂತ ಕರೆದ್ರು ತಪ್ಪಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ವೃತ್ತಿಯಲ್ಲಿ ವೆಂಕಟೇಶ್ ಜಿ ಅವರು 2 ದಶಕಗಳಿಂದ ಗ್ರಾಫಿಕಲ್ ಡಿಸೈನ್ ಆಗಿದ್ದಾರೆ. ಜೊತೆಯಲ್ಲಿ ಪರ್ಸನಲ್ ಯೋಗ ಟೀಚರ್, ಹೋಲಿಸ್ಟಿಕ್ ಹಿಪ್ನೋಥೆರಪಿಸ್ಟ್ ಮತ್ತೆ ಹೀಲರ್ ಆಗಿ ಸಹ ಸಾಧನೆ ಮಾಡ್ತಿದ್ದಾರೆ. ಕಳೆದ 1 ದಶಕಕ್ಕೂ ಹೆಚ್ಚು ವಿದ್ಯಾರ್ಥಿ ಶಿಬಿರಗಳ ಭಾಗವಾಗಿ ಅವರು ಅನೇಕ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ, ಮಾರ್ಗದರ್ಶನ ನೀಡುತ್ತಿದ್ದಾರೆ ಮತ್ತೆ ಉಪವಾಸದ ಮೇಲೆ ಹಲವಾರು ತೀವ್ರವಾದ ಪ್ರಯೋಗಗಳನ್ನ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಾಮಾನ್ಯವಾಗಿ ಇವರ ದಿನಚರಿ ಶುರುವಾಗೋದು 3 ಗಂಟೆ ಬ್ರಹ್ಮ ಮುಹೂರ್ತದಲ್ಲಿ. ತಮ್ಮ ಸ್ವಂತ ಸಾಧನೆ, ನಂತರ ಆನ್ಲೈನ್ ಯೋಗ ಕ್ಲಾಸು, ನಂತರ ಸಂಸಾರ ವೃತ್ತಿಗಳ ಬಗ್ಗೆ ಅವಿರತ ದುಡಿಮೆ, ನಂತರ ಕೊಂಚ ಮಟ್ಟಿಗೆ ವಿಶ್ರಾಂತಿ ಮತ್ತೆ ರಾತ್ರಿ ಎಲ್ಲ ಸಾಧನೆ. ಬಹುಮಟ್ಟಿಗೆ ಯಾಕೆ ನನಗೆ ನನ್ನ ತಿಳಿದ ಮಟ್ಟಿಗೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಇವರಿಗೆ ತಮ್ಮ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಯಾವಾಗ್ಲೂ ಉದಾಸೀನ. ಯೋಗಿಗಳು ಅಂದ್ರೆ ಹಾಗೆ ಇರ್ಬೇಕಲ್ವಾ? ಇವ್ರ ಜೊತೆ ಸಂಭಾಷಣೆ ಮಾಡ್ತಾ ಇದ್ರೆ ಬೆಳಗಡೆ ಕೃಷ್ಣಶಾಸ್ತ್ರಿ ಅವರ ರಚಿಸಿರುವ ಎದ್ದಾಗೆಲ್ಲ ಐತೆ ಕೃತಿ ನೆನಪಿಗೆ ಬರುತ್ತೆ. ಎಲ್ಲರೂ ಓದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ 60 ದಿನಗಳಿಗೂ ಹೆಚ್ಚು ನೀರು ಆಹಾರ ತೆಗೆದುಕೊಳ್ಳದೆ ಇವರು ನಿರಂತರ ಸಾಧನೆ ಮಾಡಿದ್ದಾರೆ. ಈ ಮಟ್ಟಿನ ಸಾಧನೆ ಹೇಗೆ ಮಾಡ್ತಾರೆ ಅಂತ ವಿಷಯ, ಮತ್ತೆ ನಿಮ್ಮ ಮನಸ್ಸನ್ನ ಶುದ್ಧೀಕರಣ ಹೇಗೆ ಮಾಡ್ಬೋದು ನೈಸರ್ಗಿಕ ಮಾರ್ಗವಾಗಿ, ಉಪವಾಸದ ಮೂಲಕ ಹೇಗೆ ಮಾಡ್ಬೋದು ಅಂತ ಅನ್ನೋದನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಮುದ್ರೆಯಿಂದ ಕೈ ಜೋಡಿಸಿ ವೆಂಕಟೇಶ್ ಜಿ ಅವ್ರನ್ನ ಸ್ವಾಗತಿಸೋಣ. ವೆಂಕಟೇಶ್ ಜಿ ನಮಸ್ತೆ. ನಮಸ್ತೆ, ಶುಭೋದಯ, ಶುಭ ಸಂಜೆ ಎಲ್ಲರಿಗೂ. ಪ್ರೀತಿಯ ಎಲ್ಲ ಆಧ್ಯಾತ್ಮಿಕ ಚಿಂತಕರಿಗೆ, ಯೋಗ ಸಾಧಕರಿಗೆ, ಸರ್ವರಿಗೂ ಶುಭ ಸಂಜೆ ಎಲ್ಲರಿಗೂ. ಹಾಗೂ ನಮ್ಮ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ ಮತ್ತೆ ಗುರುಮಾ ಮತ್ತೆ ಗುರುಜಿಯವರಿಗೂ ಸಹ ಎಲ್ಲರಿಗೂ ಶುಭ ಸಂಜೆ. ಉಪವಾಸ ಅಂದ್ರೆ ಅದು ಕಷ್ಟ. ಫಸ್ಟ್ ಹೇಳೋದು ಎಲ್ರೂ ಅಷ್ಟೇ, ಯಾಕೆ ಮಾಡ್ಬೇಕು ಅಲ್ವಾ? ನಾವು ಹೇಳ್ತೀವಿ ಆರೋಗ್ಯವೇ ಭಾಗ್ಯ. ದೇಹ ಮತ್ತು ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಏನಾಗ್ಬೇಕು? ಆರೋಗ್ಯ ಚೆನ್ನಾಗಿದ್ದಾಗ ದೇಹ ಮನಸ್ಸು ಆರೋಗ್ಯವಾಗಿರುತ್ತೆ ಅಲ್ವಾ? ಅದು ಆರೋಗ್ಯವಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಫಾಸ್ಟಿಂಗ್ ಮಾಡ್ಬೇಕು, ವಾಟರ್ ಫಾಸ್ಟಿಂಗ್ ಅಲ್ವಾ? ಓಕೆ, ಅಂದ್ರೆ ನಾವೆಲ್ಲ ಸ್ವಚ್ಛ ಭಾರತ್ ಅಭಿಯಾನ ಕೇಳಿದೀವಿ, ಆದ್ರೆ ಸ್ವಚ್ಛ ಶರೀರ ಅಭಿಯಾನ ಕೇಳಿಲ್ಲ ಅಲ್ವಾ? ಈ ಜಲ ಉಪವಾಸದ ಮೂಲಕ ತನ್ನ ದೇಹವನ್ನು ನಾವೇ ಸರಿ ಅಂದ್ರೆ ಯಾರು ಉಪವಾಸ ಮಾಡ್ತಾರೋ ಅವರೇ ತನ್ನ ದೇಹವನ್ನು ಸರಿ ಮಾಡಿಕೊಳ್ಳೋದು. ಎನಿ ಡಿಸೀಸಸ್ ಇರ್ಬೋದು, ಬಟ್ ನಾವು ನಮ್ಮ ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಳ್ಳಬಹುದು. ಇದು ಈ ಉಪವಾಸ ಇವಾಗಿಂದ ಇಲ್ಲ, ಎಲ್ಲಾ ಜನಾಂಗಗಳಲ್ಲೂ ಸಹ ಈ ಉಪವಾಸ ಇದೆ. ಪ್ರತಿಯೊಂದು, ನಾವು ಇಲ್ಲಿ ಹೆಸರು ಕೊಡೋದೇನು ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಜನಾಂಗ ಇವಾಗಿಲ್ಲ, ತುಂಬಾ ವರ್ಷಗಳಿಂದಾನೇ ಅದಿದೆ. ಹೇಳ್ಬೇಕಂದ್ರೆ 500 years ಇಂದನೂ ಇದೆ ಉಪವಾಸ. ಅಂದ್ರೆ ಆಯಾ ಸಮಯ ಬಂದಾಗ ನಾವು ಉಪವಾಸ ಇರ್ತೀವಿ. ಕೆಲವರು 1 month ಇರ್ತಾರೆ, ಕೆಲವರು ನಮ್ದೇ ಆಗ್ಲಿ ಈ ಪ್ರತಿ ವರ್ಷದಲ್ಲಿ ಒಂದು ಮಿನಿಮಮ್ ಅಂದ್ರೂ 4 to 5 days ಇದ್ದೇ ಇರುತ್ತೆ. ಆ ಹಬ್ಬ ಬರುತ್ತೆ, ಇದು ಬರುತ್ತೆ, ಹುಣ್ಣಿಮೆ ಬರುತ್ತೆ, ಸೊ ಉಪವಾಸ ಅಂತ ಮಾಡೇ ಮಾಡ್ತೀವಿ ನಾವು ಅಲ್ವಾ? ಅಂದ್ರೆ ಉಪವಾಸದಿಂದ ಹಲವಾರು ಉಪಯೋಗಗಳಿದೆ. ತುಂಬಾ ಈ ಉಪವಾಸ ಯಾಕೆ ಮಾಡ್ತೀವಿ ಅಂದ್ರೆ, ಕೆಲವು ಟೈಮಲ್ಲಿ ಈ ಧಾರ್ಮಿಕ ನಮ್ಮ ಏಕಾಗ್ರತೆಗೂ ಸಹ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಇದು ಮನುಷ್ಯನ ದೇಹವು
2% ನೀರಿಂದ ಕೂಡಿದೆ. ನಮ್ಮ ದೇಶ ಏನ್ ಹೇಳಿ, ನಮ್ಮ ಹೊಟ್ಟೆನೆ ಕೇಂದ್ರ ಬಿಂದು. ಎಸ್, ನಾವು ಜಾಸ್ತಿ, ಯಾಕಂದ್ರೆ ಈಗ ಆಹಾರದ ಕೊರತೆ ಇಲ್ಲ ನಮ್ಗೆ. ಮೊದ್ಲೆಲ್ಲ ಆತರ ಇಲ್ಲ ಇರ್ಲಿಲ್ಲ. ಮೊದ್ಲೆಲ್ಲ ಏನಾದ್ರು ಆಹಾರದ ಕೊರತೆಯಿಂದನೇ ಅನಾರೋಗ್ಯ ಸಮಸ್ಯೆ ಬರ್ತಾ ಇತ್ತು. ಆದರೆ ಈಗ ಏನಾಗಿದೆ, ಆಹಾರಗಳು ಜಾಸ್ತಿ ಆಗಿರೋದ್ರಿಂದ ಅತಿ ಹೆಚ್ಚು ಅನಾರೋಗ್ಯ ಬರ್ತಾ ಇದೆ ಅಲ್ವಾ. ಎಸ್, ಸೊ ನಾವು ಅದನ್ನ ನಮಗೆ ಹೇಗೆ ಬೇಕು ಹಾಗೆ ನಮ್ಮ ದೇಹನ ನಾವು ಇಟ್ಕೋಬಹುದು, ಆರೋಗ್ಯವಾಗಿ ಇಟ್ಕೋಬಹುದು. ಎಸ್, ನಾವು ಯಾಕಂದ್ರೆ ಇವಾಗ ಅನಾರೋಗ್ಯವಾಗಿರೋಕ್ಕೂ ನಾವು ಸಾಧನೆ ಮಾಡ್ತೀವಿ. ದಿನ ಅವಶ್ಯಕತೆಗಿಂತ ಜಾಸ್ತಿ ತಿಂತೀವಿ ನಾವು. ಏನ್ ಹೇಳಿ, ಅವಶ್ಯಕತೆಗಿಂತ ಜಾಸ್ತಿ ತಿಂತೀವಿ. ಹೇಳ್ಬೇಕಂದ್ರೆ ಕೆಲವು ಟೈಮಲ್ಲಿ ನಮ್ಗೆ ಗೊತ್ತಿದೆ ನೋಡಿ, ಇಲ್ಲಿ ಬಿಸ್ಕೆಟ್ ಇರುತ್ತೆ, ಇದು ತಿಂತೀವಿ. ಇಲ್ಲಿ ಚಾಕ್ಲೇಟ್ ಅಂದ್ರೆ ಆಟೋ ಟ್ರೈನು ಸಹ ನಮ್ಮ ಮೈಂಡಿಗೆ ಮಾಡ್ಬಿಟ್ಟಿರ್ತೀವಿ. ಏನ್ ಕಂಡ್ರು ಬಾಯಿಗೆ ಇಟ್ಕೊಳೋದು. ಚಾಕ್ಲೇಟ್ ಕಾಣಿಸ್ತಾ ಅಥವಾ ಅಲ್ಲೇನೋ ಒಂದ್ ಪೀಸ್ ಹಣ್ಣು ಕಾಣಿಸ್ತಾ, ಯಾವ್ದಲ್ಲಿ ಅಂದ್ರೆ ಟ್ರೈನ್ ಮಾಡ್ಬಿಟ್ಟಿದೀವಿ ನಾವು. ನಮ್ಗೆ ಅರಿವಿಲ್ದಂಗೆ ಅದ್ ತಗೊಂಡು ಬಾಯಲ್ಲಿ ಇಟ್ಕೊಂತೀವಿ. ಆ ತರ ಮಾಡಿದೀವಿ ಅಂದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ದೇಹಕ್ಕೆ ರೆಸ್ಟ್ ಸಿಗ್ತಾ ಇಲ್ಲ. ನಮ್ಮ ಇಂಟ್ರೆಸ್ಟ್ ಹೆಂಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ಕಂಟಿನ್ಯೂಸ್ ಆಗಿ ವರ್ಕ್ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ದೇಹಕ್ಕೆ ದಿನಕ್ಕೆ 2 ಸಾರಿ ಊಟ ಕೊಟ್ರೆ ಸಾಕು, ಅದಕ್ಕೆ ಆರೋಗ್ಯಪೂರ್ಣರಾಗಿರುತ್ತೆ, ಆರೋಗ್ಯವಾಗಿರುತ್ತದೆ. ಓಕೆ, ನಾವು ಇವಾಗ ಏನಾಗಿದೆ ಅಂದ್ರೆ ಯಥೇಚ್ಛವಾಗಿ ಆಹಾರ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಮಾರ್ನಿಂಗ್ ಕಾಫಿ, ಆಮೇಲೆ ಬ್ರೇಕ್ಫಾಸ್ಟ್, ಮತ್ತೆ ಕಾಫಿ, ಮತ್ತೆ ಊಟ, ಮತ್ತೆ ಹೇಗೇನು ಬ್ರೇಕ್ಫಾಸ್ಟ್, ಮತ್ತೆ ಸಾಯಂಕಾಲ ಊಟ. ಅಂದ್ರೆ ಎಷ್ಟು ನೋಡಿ, ಎಷ್ಟು ಕ್ಯಾಲೋರೀಸ್ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರೋದು ಎಷ್ಟು ಕ್ಯಾಲೋರಿ, 2000 ಕ್ಯಾಲೋರಿ. ಆದ್ರೆ ನಾವು ತಗೊಂತಾ ಇರೋ ಕ್ಯಾಲೋರಿ ಎಷ್ಟಿದೆ ಗೊತ್ತಾ, ಡಬಲ್ ಇದೆ. ಹೇಳ್ಬೇಕಂದ್ರೆ ಡಬಲ್. ಎಸ್, ಸೊ ಅದು ಏನಾಗ್ತಾ ಇದೆ ಅಂದ್ರೆ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ. ಹೋಗಿ ಏನಾಗುತ್ತೆ ಅಂದ್ರೆ ಅದು ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ನಮ್ಮ ದೇಹಕ್ಕೆ ಕಳಿಸುತ್ತೆ. ರಿಮೈನಿಂಗ್ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಸ್ಟೋರ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ದೇಹ ಫುಲ್ ಫ್ಯಾಟ್ ಆಗುತ್ತೆ, ಇಲ್ಲ ಹೊಟ್ಟೆ ಮುಂದೆ ಬರುತ್ತೆ, ಅಥವಾ ಬ್ಯಾಕ್ ಹಿಪ್ ಜಾಸ್ತಿ ಆಗುತ್ತೆ, ಅಥವಾ ಕತ್ತಿನ ಕೆಳಗಡೆ ಜಾಸ್ತಿ ಬೊಜ್ಜು ಕಾಣಿಸುತ್ತೆ, ಅಥವಾ ನಮ್ಮ ಕೆನ್ನೆಗಳು ತುಂಬಾ ಅಂದ್ರೆ ಅದು ನಮ್ಮ ಫ್ಯಾಟ್ ಜಾಸ್ತಿ ಆಗಿದೆ. ಅಂದ್ರೆ ನಮ್ಮ ಈಟಿಂಗ್ ಪ್ಯಾಟರ್ನ್ ಏನಾಗಿದೆ, ಜಾಸ್ತಿ ಆಗಿದೆ. ಅಂದ್ರೆ ಅವಶ್ಯಕತೆಗಿಂತ ನಾವು ಜಾಸ್ತಿ ತಿಂದಾಗ ಆತರ ಎಲ್ಲ ಆಗ್ತದೆ. ಮೊದ್ಲು ನೋಡಿ, ಎಲ್ರು ಸ್ಲಿಮ್ ಆಗಿರ್ತಿದ್ರು. ಇಡೀ ಊರಲ್ಲಿ ನೀವು ಎಲ್ಲಾದ್ರೂ ಹೋಗಿ, ನೀವು ಯಾರಾದ್ರೂ ಹೋಗಿ, ನಿಮ್ಮ ಅಜ್ಜಿ, ತಾತ, ಮುತ್ತಾತ, ಅಥವಾ ವಿಲೇಜ್ ಅಲ್ಲಿ ಇವಾಗೂ ನೋಡಿ, ಅಲ್ಲಿ ಯಾರು ದಡುತ್ತಿ ಇರ್ಲಿಲ್ಲ. ಯಾಕಂದ್ರೆ ಅವರು ಬೆಳಗ್ಗೆ ತಿನ್ನೋರು, ಚೆನ್ನಾಗಿ ಕೆಲಸ ಮಾಡೋರು, ಮತ್ತೆ ಸಾಯಂಕಾಲ ಊಟ ಮಾಡ್ತಾ ಇದ್ರು, ನೆಮ್ಮದಿ ಮಾಡ್ಕೊಂತ ಇದ್ರು. ಇವಾಗ ಆತರ ಎಲ್ಲ ಇಲ್ಲ. ಸೊ ಅದ್ರ ಆಪೋಸಿಟ್ ಆಗಿದೆ ಅಲ್ವಾ. ಸೊ ನಾವು ಹೆಚ್ಚು ತಿಂತಾ ಇದೀವಿ, ಕೆಲಸ ಎಷ್ಟು ಮಾಡ್ತಾ ಇದೀವಿ, ಕಡಿಮೆ ಮಾಡ್ತಾ ಇದೀವಿ ಅಲ್ವಾ. ಎಸ್, ನಾವು ಅದರಲ್ಲೂ ಮೈ ಮುರಿದಂತೂ ಏನು ಕೆಲಸ ಮಾಡೋದಿಲ್ಲ, ತುಂಬಾ ಕಡಿಮೆ ಮಾಡ್ತೀವಿ ಅಲ್ವಾ. ಎಸ್, ಸೊ ಅಂದ್ರೆ ನಮ್ಮ ಅವಶ್ಯಕತೆಗೆ, ದೇಹಕ್ಕೆ ಎಷ್ಟು ಅವಶ್ಯಕತೆ ಆಹಾರ ಇದೆಯೋ ನಾವು ಅಷ್ಟು ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯಪೂರ್ಣರಾಗಿ ಇರ್ತೀವಿ ಅಲ್ವಾ. ಸೊ ಈ ಉಪವಾಸಗಳಲ್ಲಿ 3 ವಿಧ ಇದೆ. ಒಂದು ಜಲ ಉಪವಾಸ, ಇನ್ನೊಂದು ರಸ ಉಪವಾಸ, ಇನ್ನೊಂದು ಫಲಾಹಾರ ಉಪವಾಸ. ಸೊ ಜಲ ಉಪವಾಸ ಅಂದ್ರೆ ನಾವು ನೀರನ್ನ ಕುಡ್ಕೊಂಡು, ಬರೀ ನೀರಲ್ಲೇನೆ, ಬೆಳಗ್ಗೆ ಟಿಫನ್ ನೀರು, ಮಧ್ಯಾಹ್ನ ಊಟಕ್ಕೆ ನೀರು, ಸಂಜೆ ನೀರು, ರಾತ್ರಿ ಊಟಕ್ಕೆ ನೀರು, ಸೊ ಕುಡ್ಕೊಂಡು ಇರುವ ಅದನ್ನ ನಾವು ಜಲ ಉಪವಾಸ ಅಂತ. ಇನ್ನು ರಸ ಉಪವಾಸ ಅಂದ್ರೆ ಹಣ್ಣುಗಳ ರಸದಿಂದ ಸಹ ನಾವು ಅದನ್ನು ಅಷ್ಟೇ ಸೇಮ್ ರಸನ ನಾವು ಸೇವಿಸ್ಕೊಂಡು ಆರಾಗಿ ಉಪವಾಸ ಮಾಡಬಹುದು. ಇನ್ನು ಫಲಾಹಾರ ಉಪವಾಸ ಅಂದ್ರೆ ಮಾಮೂಲಿ ಹಣ್ಣುಗಳು, ಕೆಲವು ಲೈಟ್ ಹಣ್ಣುಗಳು ತುಂಬಾ ಇರುತ್ತೆ, ಸೊ ಚಿಕ್ಕದು, ಅದರಲ್ಲಿ ಪ್ರೋಟೀನ್ಗಳು ನಮಗೆ ಹೆವಿಯಾಗಿ ಸಿಗುತ್ತೆ, ಎಲ್ಲದರಲ್ಲೂ ಅಷ್ಟೇ. ಸೊ ನಾವು ಈ 3ರಲ್ಲಿ ಯಾವ್ದು ಬೇಕಾದ್ರೂ ನಾವು ಅಳವಡಿಸ್ಕೊಬಹುದು. ಅಂದ್ರೆ ಎವ್ರಿ ಡೇ ಅಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನಾವು ಮಾಡಿದಾಗ ನಾವು ಆರೋಗ್ಯಪೂರ್ಣರಾಗಿ ಇರ್ತೀವಿ. ಅಂದ್ರೆ ದಿನಪೂರ್ತಿ ನೀರನ್ನು ಕುಡಿದುಕೊಂಡು ಜೀವಿಸುವುದು. ಎಸ್, ಅದರಿಂದ ನಮ್ಮ ದೇಹ ಬಾಟಮ್ ಟು ಟಾಪ್ ಕ್ಲೆನ್ಸ್ ಆಗುತ್ತೆ. ಏನ್ ಹೇಳಿ, ಬಾಟಮ್ ಟು ಟಾಪ್. ಎಸ್, ಸೊ ಅದರಿಂದ ನಮ್ಮಲ್ಲಿ ಈ ಆಹಾರ ಸೇವನೆಯಿಂದನೇ ಜಾಸ್ತಿ ಇರೋದ್ರಿಂದ ನಮ್ಗೆ ಜಡತ್ವ ಬರುತ್ತೆ. ಇವಾಗ ಮಧ್ಯಾಹ್ನ ನಾವು ಊಟ ಮಾಡಿದ್ಮೇಲೆ ನಿದ್ದೆ ಬರುತ್ತೆ. ಯಾಕೆ ಬರುತ್ತೆ, ಆಹಾರ ಅವಶ್ಯಕತೆಗಿಂತ ಜಾಸ್ತಿ ಕೊಟ್ಟಿರ್ತೀವಿ ನಾವು. ಸೊ ಅದಕ್ಕೆ ಏನಾಗುತ್ತೆ, ಜಡತ್ವ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿದ್ದೆ ಕೇಳುತ್ತೆ ದೇಹ, ಸ್ವಲ್ಪ ಮಲ್ಕೋ, ಸ್ವಲ್ಪ ಡ್ರೋಸಿನೆಸ್ ಎಲ್ಲ ಇರುತ್ತೆ. ಯಾಕೆ ಹೇಳಿ, ಅವಶ್ಯಕತೆಗಿಂತ ಜಾಸ್ತಿ ದೇಹಕ್ಕೆ ನಾವು ಆಹಾರ ಕೊಟ್ಟಿರ್ತೀವಿ ಅಲ್ವಾ. ಎಸ್, ಅದರಿಂದ ನಮ್ಗೆ ಏನಾಗುತ್ತೆ, ಸುಸ್ತಾಗುತ್ತೆ, ಜಡತ್ವ ಬರುತ್ತೆ, ಮತ್ತೆ ಕೆಲವು ಸಾಧನೆನೂ ಮಾಡಕ್ಕಲ್ಲ. ಇನ್ ಕೆಲವು ಟೈಮಲ್ಲಿ ನಮ್ಮ ಕೆಲಸನೇ ನಾವು ಮಾಡಕ, ತುಂಬಾ ಕೆಲಸ ಇರುತ್ತೆ, ಆ ದೇಹ ಏನ್ ಮಾಡುತ್ತೆ, ಮಾಡಕ್ಕೆ ಬಿಡೋದಿಲ್ಲ ಅಲ್ವಾ. ಎಸ್, ಅದರಿಂದ ನಾವು ನಮ್ಗೆ ಏನ್ ಅವಶ್ಯಕತೆ ಇದೆ ನಾವು ಅಷ್ಟೇ ತಗೊಬೇಕು. ಎಸ್, ಮತ್ತೆ ದೇಹ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ
ನಾವು ಹೇಗ್ ಬೇಕೋ ಹಾಗೆ ಅದನ್ನ ನಾವು ಇಟ್ಕೋಬಹುದು. ಎಸ್, ಆಗಿನ ಯೋಗಗಳು ಅಷ್ಟೇ, ಅವ್ರು ಹೇಗೆ ಇಟ್ಕೊಂಡಿದ್ರು ಹೇಳಿ, ಅವ್ರು ಹೇಗ್ ಬೇಕೋ ಹಾಗೆ ಇಟ್ಕೊಂಡಿದ್ರು. ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಸ್ಟ್ರೆಂತ್ ಆಗಿದೆ ಅಂದ್ರೆ ಇಟ್ಸ್ ಅಮೇಝಿಂಗ್, ಅಮೇಝಿಂಗ್ ಅಂದ್ರೆ ಅಮೇಝಿಂಗ್. ತುಂಬಾ ಎಷ್ಟೋ ಜನರು ಅಷ್ಟೇ ಇವಾಗೂ ಸಹ ಆರೋಗ್ಯಪೂರ್ಣರಾಗಿದ್ದಾರೆ, ತುಂಬಾ ಚೆನ್ನಾಗಿ, ಬಿಕಾಸ್ ಆಫ್ ಅವ್ರ ದೇಹ ಅಷ್ಟು ಕಂಟ್ರೋಲ್ ಅಲ್ಲಿ ಇದೆ. ಸೊ ಅದೇ ತರನೇ ನಾವು ಸಹ ಇರ್ಬೋದು. ನಮ್ಮ ದೇಹಕ್ಕೆ ತುಂಬಾ ತುಂಬಾ ಅವಶ್ಯಕತೆ, ಎಷ್ಟು ಅವಶ್ಯಕತೆ ಇದೆಯೋ ನಾವು ಅಷ್ಟೇ ಆಹಾರನ ಕೊಡಬೇಕು. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಉಪವಾಸಕ್ಕೂ ಅಷ್ಟೇ ವ್ಯಾಲ್ಯೂ ಕೊಡಬೇಕು. ನಾವು ಎಷ್ಟು ಆಹಾರಕ್ಕೆ ಕೊಡ್ತೀವೋ ಅಷ್ಟೇ ಉಪವಾಸಕ್ಕೂ ಸಹ ನಾವು ಪ್ರಾಮುಖ್ಯತೆ ಕೊಡಬೇಕು. ಎಸ್, ಅವಾಗ ನಾವೇನಾಗಿರ್ತೀವಿ ಅಂದ್ರೆ ನಮ್ಮ ಉಸಿರಿರೋವರೆಗೂ ನಾವು ಮಾತಿದಾರ ಅವ್ರು ಆರೋಗ್ಯಪೂರ್ಣರಾಗಿರ್ತೀವಿ. ಅಲ್ಲೇ ಸ್ವಲ್ಪ ಭೇಟಿ ಆಗ್ಬಿಟ್ರಿ ಅವ್ರು ವಿಶ್ವರೂಪಗೆ ಹೋಗಿ ಭೇಟಿ ಆಗಿದ್ರೆ ಐ ಥಿಂಕ್ ಏನು ಮ್ಯೂಟ್ ಮಾಡ್ಬೇಕಾಗತ್ತೆ ಎಲ್ಲ ಲೈನನ್ನು. ವೆಂಕಟೇಶ್ ನಿಮ್ ಲೈನ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಸೊ ಒಂದು ರಿಕ್ವೆಸ್ಟ್, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಡಿಸ್ಟರ್ಬ್ ಆಗುತ್ತೆ. ಎಸ್, ಥ್ಯಾಂಕ್ ಯು. ಸೊ ಹಾಗೆ ನಮ್ಗೆ ಈ ಉಪವಾಸದಿಂದನೇ ನಾವು ಎಷ್ಟೋ ಕಾಯಿಲೆಗಳನ್ನ ನಿವಾರಣೆ ಮಾಡ್ಕೋಬಹುದು. ಏನ್ ನೀವು ಬಂದಿದೆಯಾ ಡಿಸೀಸ್, ಬಿಕಾಸ್ ಮೂಲ ಕಾರಣ ಬಂದು ನಮ್ಮ ಹೊಟ್ಟೆನೆ, ಪ್ಲಸ್ ನಾವು ಸೇವಿಸ್ತಕ್ಕಂಥ ಆಹಾರನೇ. ಬಟ್ ಅದನ್ನೇ ನಾವು ಕ್ಲೆನ್ಸ್ ಮಾಡ್ಕೊಂಡ್ರೆ ಅಂದ್ರೆ ಕಡಿಮೆ ಸಮಯದಲ್ಲೇ ನಾವು ಈಸಿಯಾಗಿ ಹೀಲ್ ಆಗ್ಬೋದು. ಏನದು ಜಲ ಉಪವಾಸ ಮಾಡ್ಕೊಂಡೇನೆ ನಾವು 100% ನಾವು ಹೀಲ್ ಆಗ್ಬೋದು. ಸೊ ಅದನ್ನ ನಾವು ಅಳವಡಿಸ್ಕೋಬೇಕು ನಾವು, ಆಯ್ತಾ. ಎಷ್ಟು ಅಂದ್ರೆ ನಾವು ನಮ್ಗೆ ಅರಿವಿಲ್ಲದಷ್ಟು ನಾವು ಬೆಳಿತೀವಿ ನಾವು. ಯಾಕಂದ್ರೆ ನಾವು ಪ್ರತಿಯೊಂದು ಅಷ್ಟು ಇವಾಗ ಏನ್ ನೋಡಿ, ನಾವು ಕೂರಕ್ಕಾಗಲ್ಲ, ಬಿಕಾಸ್ ಆಫ್ ಏನಾಗುತ್ತೆ, ದೇಹದಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಫ್ಯಾಟ್ ಜಾಸ್ತಿ ಇರೋದ್ರಿಂದ ಏನ್ ಮಾಡುತ್ತೆ, ಅದು ಏನೋ ನಾವು ಏನ್ ಮಾಡ್ಬೇಕೋ ಅದನ್ನ ಮಾಡಕ್ ಬಿಡಲ್ಲ. ಅದೇ ನಾವು ಏನ್ ಮಾಡಬಾರ್ದು ಅದನ್ನ ಮಾಡೋದಕ್ಕೆ ಹೇಳಿ ಆಹಾರ ಜಾಸ್ತಿ ತಗೊಂಡಿರ್ತೀವಿ. ಅದೇ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ, ಫುಲ್ ಸ್ಟ್ರೆಂತ್ ಇರ್ತೀವಿ, ಅವೇರ್ನೆಸ್ ಆಗಿರ್ತೀವಿ ನಮ್ಮ. ಓಕೆ, ಸೊ ಅವಾಗ ನಾವು ಉನ್ನತ ಸಾಧನೆ ಸಹ ಈಸಿಯಾಗಿ ಮಾಡಬಹುದು. ಎಸ್, ಮತ್ತೆ ಈ ಉಪಯೋಗ ಅಂದ್ರೆ ಉಪವಾಸದಿಂದ ಹಲವಾರು ಉಪಯೋಗ ಇದೆ. ಎಷ್ಟಂದ್ರೆ ಅದಕ್ಕೆ ಹೇಳಕ್ ಆಗ್ದಿರೋ ಅಷ್ಟು ಉಪಯೋಗ. ಯಾಕಂದ್ರೆ ಇವಾಗ ಎಲ್ಲ ಅಷ್ಟೇ ಉಪವಾಸದ ಮೇಲೆ. ಇವಾಗ ಮೊದ್ಲೆಲ್ಲ ರಿಸರ್ಚ್ ಇರಲಿಲ್ಲ. ಈ ಲಾಸ್ಟ್ ಈ 1982 ಇಂದನೂ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಬಂದಿದ್ದಾರೆ. ಕೆಲವುದು ಡಾಕ್ಯುಮೆಂಟ್ ಆಗಿಲ್ಲ, ಕೆಲವುದು ಅದಾದ್ಮೇಲೆ 95 ಮೇಲೆ ಡಾಕ್ಯುಮೆಂಟ್ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ. ಸೊ ಕೆಲವುದು ಸಕ್ಸಸ್ ಆಗಿದೆ. ಎಷ್ಟೋ ನಮ್ಮ ಏನದು ಕ್ಯಾನ್ಸರ್ ಕಾರಕ ಗುಣಗಳನ್ನು ಸಹ ಗುಣಪಡಿಸಬಹುದು ಈ ಉಪವಾಸದಿಂದ. ಎಸ್, ಅಂದ್ರೆ ಕೆಲವರು ಏನಾದ್ರು ಉಪವಾಸ ನಾವು ಇದ್ದಾಗ ಏನ್ ಮಾಡುತ್ತೆ ಅಂದ್ರೆ ಫುಲ್ಲು ಅಂದ್ರೆ ಮೈಂಡ್ ಕಂಟ್ರೋಲ್ ಇಂದ ಉಪವಾಸ ನಾವು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ಏನಾಗುತ್ತೆ ಅಂದ್ರೆ ನಮ್ಗೆ ಒಂಥರ ಅದು ಕೇಳುತ್ತೆ ಊಟ ಬೇಕು ಅಂತ. ಸೆಕೆಂಡ್ ಡೇ ಯಾಕಂದ್ರೆ ಆಲ್ರೆಡಿ ಮೈಂಡ್ ಡಿಸೈಡ್ ಮಾಡಿರುತ್ತೆ, ಏನು ನಾನು ಊಟ ಕೊಡಲ್ಲ. ಸೆಕೆಂಡ್ ಡೇ ಏನ್ ಮಾಡುತ್ತೆ, ಮತ್ತೆ ಕೇಳುತ್ತೆ ಮೆದುಳು. ಯಾಕಂದ್ರೆ ದೇಹದಲ್ಲಿ ಯಾವ್ದು ಬೇಕಾದ್ರೂ ಉಪವಾಸ ಇರುತ್ತೆ, ಆದ್ರೆ ಮೆದುಳು ಉಪವಾಸ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೊ ಅದೇನ್ ಮಾಡುತ್ತೆ, ನನ್ಗೆ ಊಟ ಬೇಕು ಸಿಗ್ನಲ್ ಕಳಿಸ್ತಾ ಇರುತ್ತೆ. ನನ್ಗೆ ಊಟ ಬೇಕು. ಅರೆ ಹೊಟ್ಟೆ ಹೇಳುತ್ತೆ ನನ್ನ ಹತ್ರ ಏನು ಇಲ್ಲ, ಬೇಕಾದ್ರೆ ನೀನೇ ತಗೋ ಅಂತ ಹೇಳುತ್ತೆ. ಹಾಗಾದ್ರೆ ನೀನ್ ಹೇಗೆ ಉಪವಾಸ ಇರ್ತೀಯ ಅಂತ ಹೇಳ್ಬಿಟ್ಟು ಮೆದ್ಲು ಸಹ ನಮ್ಗೆ ಚಾಲೆಂಜ್ ಮಾಡುತ್ತೆ ಹೊಟ್ಟೆಗೆ. ನೀನ್ ಏನಾದ್ರು ಮಾಡು, ನಾನು ಡಿಸೈಡ್ ಮಾಡಿದೀನಿ, ಬೇಕಾದ್ರೆ ನಿನ್ಗೆ ಏನ್ ಬೇಕೋ ನಿನ್ ಶಕ್ತಿನ, ನಿನ್ನ ಪ್ರೋಟೀನ್ಗಳನ್ನ ನೀನ್ ತಗೋ ಅಂತ ಹೇಳುತ್ತೆ. ನೀನೇ ಮ್ಯಾನಿಫೆಸ್ಟ್ ಮಾಡ್ಕೊ ಅಂತ ಹೇಳುತ್ತೆ. ಅವಾಗ ಏನ್ ಮಾಡುತ್ತೆ, ಮತ್ತೆ 4th ಡೇ ಅವಾಗ ಅದು ಸ್ಟಾರ್ಟ್ ಮಾಡುತ್ತೆ. ದೇಹದಲ್ಲಿ ಏನೇನಿದೆ, ನನಗೆ ಶಕ್ತಿ ಬರೋವಂಥದ್ದು ಏನೇನಿದೆ, ಅವಾಗ ಏನ್ ಮಾಡುತ್ತೆ, ಹುಡುಕಕ್ ಸ್ಟಾರ್ಟ್ ಮಾಡುತ್ತೆ. ಏನ್ ನಾವು ಆಹಾರ ಸೇವಿಸಿರ್ತೀವೋ, ಎಷ್ಟು ಡೈಜೆಷನ್ ಆಗಿರ್ತೋ, ಅದು ಮಿಕ್ಕಿದ್ದು ಏನೇನ್ ಇರುತ್ತೋ ದೇಹದಲ್ಲಿ ಅದನ್ನ ಒಂದೊಂದೇ ಭಾಗದಲ್ಲಿ ಅವಾಗ ಮೆದುಳಿಗೆ ಗೊತ್ತಾಗುತ್ತೆ, ಓ ಈ ಭಾಗದಲ್ಲಿ ಈ ವೇಸ್ಟ್ ಇದೆ, ಇದಿದೆ, ಮತ್ತೆ ಇದು ಕೆಲವುದು ಅನ್ವಾಂಟೆಡ್ ಜೀವಕಣಗಳು ಸಹ ಇರುತ್ತೆ. ಸೊ ಅದನ್ನ ಏನ್ ಮಾಡುತ್ತೆ, ತಗೊಂಡು ಪಚನ ಕ್ರಿಯೆ ಮಾಡಿ ಅದನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ತಗೊಳುತ್ತೆ. ಎಸ್, ಅವಾಗ ನಾವು ಏನಾಗುತ್ತೆ, ನಮ್ಮ ದೇಹದಲ್ಲಿ ಫ್ಯಾಟ್ ಇರುತ್ತಲ್ಲ ಅನ್ವಾಂಟೆಡ್, ಸೊ ಅದು ದಿನೇ 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 ಏನಾಗುತ್ತೆ, ಕರಗುತ್ತೆ. ಅಂದ್ರೆ ನಾವು ಆರೋಗ್ಯಕ್ಕೆ ಒಂದೊಂದೇ ಹೋಗ್ತೀವಿ. ಸೊ ಅವಾಗ ಅಂದ್ರೆ ದೇಹ ಮತ್ತೆ ನಮ್ಮ ಈ ಫಿಸಿಕಲ್ ಏನದು ಇಂಟೆಸ್ಟೈನ್ ಇದೆ, ಜೀರ್ಣಕ್ರಿಯೆ ಏನಿದೆ, ಅದು ಎಷ್ಟು ಚೆನ್ನಾಗಿ ಕಮ್ಯುನಿಕೇಶನ್ ಮಾಡುತ್ತೆ ಅಂದ್ರೆ
ಎಷ್ಟು ಅದ್ಭುತವಾಗಿ ಮಾತಾಡೋದು, ಅದ್ರದ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು. ಯಾಕಂದ್ರೆ ಇವಾಗ ನೋಡಿ, ನಮ್ಗೆ ಅಶ್ವಾಗ್ತಾ ಇದೆ, ಯಾವ ಲ್ಯಾಂಗ್ವೇಜ್ ಇಂದ ಗೊತ್ತಾಗ್ತಾ ಇದೆ ನಮ್ಗೆ ಅಲ್ವಾ? ನಾವು ಕೇಳ್ಬೋದು ಅದೇಗ್ ಮಾತಾಡುತ್ತೆ. ಕೆಲವ್ರು ನನಗೆ ಹೇಳಿದಾಗ ಇದೇ ತರ ಕೇಳೋದು, ಅದೇಗ್ ಮಾತಾಡುತ್ತೆ ಅಂದ್ರೆ ಆಗ ನಿಮ್ಗೆ ಅಶ್ವಾಗೋದು ನಿಮ್ಗೆ ಯಾರು ಹೇಳ್ತಾರೆ ಅಲ್ವಾ? ಸೊ ಹಾಗೆ ದೇಹನು ನಮ್ಮ ಇಂಟೆಸ್ಟೈನ್ ಪ್ರತಿಯೊಂದು ಅಂಗಾಂಗಗಳು ಮಾತಾಡುತ್ತೆ ರೀ. ಎಸ್, ಮೆದುಳಿಂದ ಕಮ್ಯುನಿಕೇಶನ್ ಮಾಡುತ್ತೆ. ಎಸ್, ಅದಕ್ಕೆ ಏನಾದ್ರು ಬೇಕಾದ್ರೆ ಅದು ಕಳಿಸುತ್ತೆ. ಎಸ್, ಅದೇ ತರನೇ ನಮ್ಮ ಮೆದುಳು ಎಸ್ ದಿನೇ ದಿನೇ ನಾವು ಮಾಡ್ತಾ ಹೋದಂಗೆ ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು ಎಸ್ ಮಾಡಿದಾಗ ನಮ್ಮ ಸುತ್ತ ಏನ್ ಅನ್ವಾಂಟೆಡ್ ಕಣಗಳಿರುತ್ತೋ, ಜೀವ ಕಣಗಳಿರುತ್ತೋ, ಕೆಲವು ವೈರಸ್ಗಳು ಅಂತಾನು ಹೇಳ್ತೀವಲ್ವಾ. ಎಸ್, ಅನ್ವಾಂಟೆಡ್ ಇರುತ್ತೆ. ಎಸ್, ಅದೇನನ್ನುಗುತ್ತೆ ಅಂದ್ರೆ ಅದನ್ನ ತಗೊಂಡು ಜೀರ್ಣಕ್ರಿಯೆ ಮಾಡಿ ಅದರಿಂದ ಶಕ್ತಿ ತಗೊಳುತ್ತೆ, ಯಾವುದು ಮೆದುಳು. ಸೊ ಮೆದುಳಿಂದ ಎಲ್ಲ ದೇಹದ ಭಾಗಗಳಿಗೂ ಅದು ಕಳಿಸುತ್ತೆ. ಎಸ್, ಇದನ್ನ ಆಟೋಫೇಜಿ ಅಂತಾನು ಹೇಳ್ತಾರೆ. ಅಂದ್ರೆ ಸೆಲ್ಫ್ ಆಗಿ ಅದೇ ತಿನ್ನುತ್ತೆ. ಓಕೆನಾ? ಅಂದ್ರೆ ನೆಗೆಟಿವ್ಸ್ ತಿನ್ನುತ್ತೆ. ಓಕೆ, ಅದೇ ದೇಹನೇ ತಿನ್ನೋದಿಲ್ಲ. ಓಕೆನಾ? ಎಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಜೀವ ಕಣಗಳನ್ನ ತಗೊಂಡು ಅಲ್ಲಿರ್ತಕ್ಕಂಥ ಫ್ಯಾಟ್ನ, ಅಂದ್ರೆ ವೇಸ್ಟೇಜ್, ಡಸ್ಟ್ಬಿನ್ ಅಂತ ಹೇಳ್ತೀವಲ್ವಾ. ಸೊ ಅದನ್ನ ತಗೊಂಡು ಅದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸ್ವಚ್ಛ ಆಗುತ್ತೆ ದೇಹ. ಏನ್ ಹೇಳಿ? ಸ್ವಚ್ಛ ಆಗುತ್ತೆ. ನಮ್ಮ ಮನೆನೂ ಹಾಗೆ ಅಲ್ವಾ, ದಿನ ಸ್ವಚ್ಛ ಮಾಡ್ತಾನೆ ಇರ್ತೀವಿ ನಾವು. ಎಸ್, ಇವತ್ತು ಉಪಯೋಗಿಸ್ತಂತಪ್ಪ ಏನೇ ಐಟಮ್ಗಳು ಏನ್ ಮಾಡ್ತೀವಿ ಅದು ಅಶುದ್ಧ ಆಗುತ್ತೆ, ನಾಳೆ ಬೆಳಿಗ್ಗೆ ಏನ್ ಮಾಡ್ತೀವಿ ಮತ್ತೆ ಶುದ್ಧ ಮಾಡ್ಕೊಂಡೆ ಅದನ್ನ ಉಪಯೋಗಿಸ್ತೀವಿ. ಸೊ ನಮ್ಮ ದೇಹನು ಅದೇ ತರನೇ. ಓಕೆ, ಏನ್ ಹೇಳಿ? ನಮ್ಮ ದೇಹನು ಅದೇ ತರನೇ. ಸೊ ದಿನೇ ದಿನೇ ಅದನ್ನ ಸ್ವಚ್ಛ ಮಾಡ್ಬೇಕಾಗುತ್ತೆ ನಾವು. ಸೊ ಅಂದ್ರೆ ಈ ಉಪವಾಸದಿಂದ ಇಷ್ಟು ಬೆನಿಫಿಟ್ ಇದೆ ನಮ್ಗೆ. ಓಕೆ, ಎಸ್. ಈ ಉಪವಾಸ ಎಂದು ಊಟ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸತ್ತೋಗ್ತಾರೆ ಅಂತ ಒಂದು ಭ್ರಮೆ ಇದೆ ನಮ್ಗೆ. ಆತರ ಏನೂ ಆಗಲ್ಲ ರೀ, ಎಲ್ಲೂ ಆತರ ಇಲ್ವೇ ಇಲ್ಲ ಹೇಳ್ಬೇಕಂದ್ರೆ. ಇವಾಗ ಆಯ್ತು, ನಮ್ಗೇನೋ ಇಲ್ಲಿ ಟೈಮ್ ಟು ಟೈಮ್ ಕೊಡ್ತೀವಿ, ಆಯ್ತು. ಇವಾಗ ನಾವು ಸಾಕಿರೋ ಪ್ರಾಣಿಗಳಿಗೂ ಟೈಮ್ ಟು ಟೈಮ್ ಕೊಡ್ತೀವಿ, ಯಾಕಂದ್ರೆ ಅದು ನಮ್ಮ ಹತ್ರ ಇರುತ್ತೆ. ಆದ್ರೆ ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಏನ್ ಮಾಡ್ತವೆ ಹೇಳಿ? ಎಸ್, ಹೇಳಿ ಅಲ್ವಾ? ಅವಕ್ಕೆ ಎಲ್ಲಿ ಅದಕ್ಕೆ ಯಾವಾಗ ಹಶ್ವಿರುತ್ತೋ ಅವಾಗ ಮಾತ್ರ ಅದಕ್ಕೆ ಟೈಮ್ ಟು ಟೈಮ್ ಸಿಗೋದಿಲ್ಲ ಆಹಾರ, ಆದ್ರೆ ಅವು ಜೀವಿಸ್ತವೆ, ಆರೋಗ್ಯವಾಗೂ ಇರ್ತವೆ ಅಲ್ವಾ? ಅರೆ ಮನುಷ್ಯನ ಪ್ರಾಣಿ, ನಮ್ಮ ಮನುಷ್ಯ ಆತರ ಅಲ್ಲ, ಅವಶ್ಯಕತೆಗಿಂತ ಜಾಸ್ತಿ ಅವೈಲಬಿಲಿಟಿ ಇದೆ ನಮಗೆ. ಎಸ್, ಸೊ ನಾವು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಆಹಾರವನ್ನ ಸೇವಿಸಬೇಕು. ಮತ್ತೆ ಅದಕ್ಕೆ ತಕ್ಕನಾಗಿ ವೀಕ್ಲಿ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಅಥವಾ 2 weeks ಒನ್ಸು ನಾವು ಫಾಸ್ಟಿಂಗ್ ಮಾಡಬೇಕು, ವಾಟರ್ ಫಾಸ್ಟಿಂಗ್. ಅವಾಗ ಏನಾಗುತ್ತೆ, ನಾವು ಆರೋಗ್ಯಪೂರ್ಣ ಆಗುತ್ತೆ. ಇನ್ನೊಂದು ಏನಂದ್ರೆ, ನಮ್ಮ ಪ್ರಾಣಿಗಳೇನು ಹೇಳಿ, ಅದು ತುಂಬಾ ಹುಷಾರಿಲ್ಲ ಅಂದ್ರೆ ಒಂದು ಗರಿಕೆ ಹುಲ್ಲು ತಿಂದು ವಾಂತಿ ಮಾಡುತ್ತೆ. ಯಾಕಂದ್ರೆ ಅದು ಸರಿ ಮಾಡ್ಕೊಳುತ್ತೆ. ಇನ್ನೊಂದೇನು, ಅದಕ್ಕೇನು ಪ್ರಾಬ್ಲಮ್ ಇದ್ರೆ ಅದು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಆಹಾರ ಸೇವಿಸೋದಿಲ್ಲ. ನಾನು ಎಷ್ಟೋ ನೋಡಿದೀನಿ, ಬೆಕ್ಕು ನೋಡಿದೀನಿ, ನಾಯಿಗಳು ಸಹ ನೋಡಿದೀನಿ. ಅವು ಏನಂದ್ರೆ ಗರಿಕೆ ಹುಲ್ಲು, ಕೆಲವೊಂದು ಹುಲ್ಲುಗಳನ್ನ ತಿಂದು ವಾಂತಿ ಮಾಡುತ್ತೆ, ಅಂದ್ರೆ ಸ್ವಚ್ಛ ಮಾಡ್ಕೊಳುತ್ತೆ ಅಲ್ವಾ? ಅದೇ ತರನೇ ನಮ್ಮ ದೇಹ, ನಾವು ಸಹ ಹಾಗೆ ಮಾಡ್ಕೋಬಹುದು ನಮ್ಮ ದೇಹ. ಯಾವಾಗ ನಮ್ಮ ದೇಹನ ನಾವು ಗಮನಿಸ್ತಾ ಹೋದಂಗೆ ನಾವು ಸ್ವಚ್ಛ ಮಾಡ್ಕೋಬಹುದು. ಸೊ ಅದೇ ತರನೇ ನಮ್ಮಲ್ಲಿ ಸಹ ಅದ್ಭುತವಾದ, ನಮ್ಮೊಳಗಡೆನೆ ಕೆಲವು ಶಕ್ತಿಗಳು ಇದಾವೆ. ಆದ್ರೆ ನಾವು ಮನಸ್ಸನ್ನ ಗಮನಿಸಿದಾಗ ನಮ್ಗೆ ಅದು ಅರಿವಾಗುತ್ತೆ. ಸೊ ಅದೇ ಪ್ರಾಣಿಗಳಲ್ಲೂ ಅಷ್ಟೇ. ಇವಾಗ ನೋಡಿ, ಪ್ರಾಣಿ ನೋಡಿ, ಅರುಪಾಡ್ಗ ಅದು ಹುಷಾರಿಲ್ವಾ, ಅದು ಊಟನೇ ಮಾಡೋದಿಲ್ಲ. ಆದ್ರೆ ನಾವು ಮನುಷ್ಯ ಏನ್ ಮಾಡ್ತೀವಿ? ಹುಷಾರಿಲ್ವಾ, ಫಸ್ಟ್ ನೀನ್ ತಿನ್ನು ಅಂತ ಹೇಳ್ತೀವಿ. ಬಟ್ ಅದಂಗ್ ಮಾಡೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ನಾವೇ ನೋಡಿದೀವಿ, ಎಷ್ಟೋ ನಾಯಿಗಳು ಅಷ್ಟೇ, ಅವು ಊಟನೇ ಮಾಡೋದಿಲ್ಲ. ಅವು ಹಶ್ವಿದ್ರೆ, ಸಾರಿ ಹುಷಾರಿಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ. ಬಟ್ ಅವು ಹುಷಾರಾದ್ಮೇಲೆ ಊಟ. ಬಟ್ ನಾವ್ ಹಂಗ್ ಮಾಡೋದು, ನಾವೇನ್ ಮಾಡ್ತೀವಿ? ಹುಷಾರಿಲ್ಲ ಅಂದ್ರೆ ತಗೋ ಸುಸ್ತಾಗ್ತೀಯ, ಆತರ ಏನು ಇಲ್ಲ. ಎಸ್, ಸೊ ನಾವು ಆಹಾರ ಇಲ್ಲ ಅಂದ್ರೂ ನಾವು ಬದುಕ್ಬೋದು. ಯಾಕಂದ್ರೆ ನಾವು ತಗೊಂಡಿರ್ತಕ್ಕಂಥ ಆಹಾರ ಅನ್ವಾಂಟೆಡ್ ನಮ್ಮ ದೇಹದಲ್ಲಿ ತುಂಬಾ ಸ್ಟೋರ್ ಆಗಿರುತ್ತೆ. ಎಸ್, ಏನ್ ಹೇಳಿ? ತುಂಬಾ ಸ್ಟೋರ್ ಆಗಿರುತ್ತೆ, ಅದನ್ನೇ ದೇಹ ಉಪಯೋಗಿಸ್ಕೊಳುತ್ತೆ. ಎಸ್, ಆದ್ರೆ ಕಾಡಲ್ಲಿರೋ ಪ್ರಾಣಿಗಳಿಗೆ ಆತರ ಇಲ್ಲ, ಅವಾಗ ಬೇಕಂದ್ರೆ ಅವಾಗ ಹೋಗ್ತವೆ. ಬಟ್ ಇವಾಗ ನಮ್ಮ ಮನುಷ್ಯ ಆತರ ಇಲ್ಲ, ನಾವು ತಿಂದಿರೋದೇ ನಮ್ಮೊಳಗಡೆನೆ ತುಂಬಾ ಇರುತ್ತೆ. ಹೌದು, ತುಂಬಾ ಇರೋದ್ರಿಂದ ಅದೇನಾಗುತ್ತೆ ಅಂದ್ರೆ ಅದೇ ತಗೊಂಡು ಆಹಾರನ ಶಕ್ತಿಯಾಗಿ ಕನ್ವರ್ಸುತ್ತೆ. ಸೊ ಅವಾಗ ಯಾವಾಗ ಅಂದ್ರೆ ಇದನ್ನು ನಾವು ಆಟೋಫೇಜಿ ಅಂತಾನೆ ಹೇಳ್ತೀವಿ ನಾವು. ಎಸ್, ಈ ಉಪವಾಸ ಎಷ್ಟು ಒಳ್ಳೇದಂದ್ರೆ
ಅದು ಹೇಳಕ್ಕಾಗಲ್ಲ. ಅಷ್ಟು ನಾವು ಆಧ್ಯಾತ್ಮಿಕದಲ್ಲೂ ಬೆಳಿಬೋದು, ನಮ್ಮ ಆರ್ಥಿಕವಾಗಿ ಬೆಳಿಬೋದು, ಸಾಮಾಜಿಕವಾಗಿ ಬೆಳಿಬೋದು. ಮೇನ್ ನಮ್ಗೇನು ಆರೋಗ್ಯ ಮೇನ್. ಎಸ್ ಹೇಳಿ, ಆರೋಗ್ಯವೇ ಭಾಗ್ಯ ಮೇನ್ ಆಗಿ. ಎಸ್, ನಾವು ಆರೋಗ್ಯವಾಗಿ ಇರ್ಬೇಕಂದ್ರೆ ನಮಗೆ ನಮ್ಮ ಏನು ಹಿಂದಿನ ಕಾಲದಿಂದನೂ ಹೇಳ್ಕೊ ಬಂದಿದ್ರೆ, ಅಂದ್ರೆ ಇವಾಗ ಶಿವರಾತ್ರಿ ಬರುತ್ತೆ, ಉಪವಾಸ ಮಾಡಕ್ ಹೇಳ್ತಾರೆ. ಮತ್ತೆ ಕೆಲವು ರಂಜಾನ್ ಬರುತ್ತೆ, ಅಲ್ಲೂ ಸಹ ಉಪವಾಸ ಇರ್ತಾರೆ. ಎಸ್, ಏನಕ್ಕಂದ್ರೆ ನಮ್ಮ ದೇಹ ಕ್ಲೆನ್ಸ್ ಆಗುತ್ತೆ ರೀ, ಹೆಲ್ತ್ ಆರೋಗ್ಯವಾಗಿರೋಕ್ಕೋಸ್ಕರ ನಾವು ಆಗಿನ ಕಾಲದಲ್ಲಿ ಎಲ್ಲಾ ಒಂದು ಸಹ ಆ ಸೀಸನ್ಗೆ ಅದನ್ನೇ ಮಾಡಕ್ಕೆ ಹೇಳಿದ್ದಾರೆ. ಬಟ್ ಇವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಎಲ್ಲಾ ಸೀಸನ್ ಒಂದೇ ಕಡೆ ಸಿಗೋದ್ರಿಂದ ಏನಾಗ್ತದೆ, ನಾವೆಲ್ಲ ಉಪಯೋಗಿಸ್ತಾ ಇದ್ದೀವಿ. ಅಂದ್ರೆ ನಮ್ಮ ಏನದು ಒಂದು ಏನ್ ಹೇಳ್ತಾರೆ, ಒಂದು ಒರಿಜಿನಲ್ ಕ್ವಾಲಿಟೀಸ್ನ ನಾವು ಅಷ್ಟು ಉಪಯೋಗಿಸ್ತಾ ಇಲ್ಲ ಅಲ್ವಾ. ಸೊ ಅದರಿಂದ ನಮ್ಗೆ ಅನಾರೋಗ್ಯ ಜಾಸ್ತಿ ಬರ್ತಾ ಇದೆ. ಮತ್ತೆ ನಮ್ಗೆ ಈ ಜಲ ಉಪವಾಸ ಏನೇನು ಆಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಪ್ರತಿದಿನ ನಾವು ಸೇವಿಸ್ತಕ್ಕಂಥ ಆಹಾರನ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅದು ಡೈಜೆಷನ್ ಮಾಡುತ್ತೆ, ರಿಮೈನಿಂಗ್ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ನಮ್ಗೆ ಅದನ್ನ ನಾವು ಯಾವಾಗ ಫಾಸ್ಟಿಂಗ್ ಮಾಡ್ತೀವೋ ಏನದು ಸ್ಟೋರ್ ಆಗಿರುತ್ತೋ ಅದನ್ನ ವಾಪಸ್ ತಗೊಂಡು ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ನಮ್ಮ ದೇಹದಲ್ಲಿ ಅದನ್ನ ಕ್ಲೀನ್ ಮಾಡುತ್ತೆ. ಕ್ಲೀನ್ ಮಾಡಿದಾಗ ಏನಾಗ್ತೀವಿ, ನಾವು ಆರೋಗ್ಯ ಪೂರ್ಣರಾಗಿ ಇರ್ತೀವಿ. ಎಸ್, ಅದೇ ನಮ್ಮ ಶಕ್ತಿ ಅಲ್ವಾ. ನಮ್ಗೆ ಇವಾಗ ಕಾರ್ಬೋಹೈಡ್ರೇಟ್ ಅಂತೀವಿ, ಮತ್ತೆ ಹೊಸ ಜೀವಕಣಗಳಂತೀವಿ. ಇವಾಗ ಹೊಸ ಜೀವಕಣಗಳು ಯಾವಾಗ ಅದು ಜೀವಿಸ್ತವಳಿ ಹುಟ್ಟುತ್ತವ ನಮ್ಗೆ, ಯಾವಾಗ ನಮ್ಮ ಫಾಸ್ಟಿಂಗ್ ಅಂದ್ರೆ ನಾವು ದೇಹ ಮನಸ್ಸನ್ನ ಶಾಂತವಾಗಿ ಕೊಂಡಾಗ, ನಾವು ಉಪವಾಸ ಯಾವಾಗ ಹೆಚ್ಚಿಗೆ ಮಾಡ್ತೀವೋ ಅವಾಗ ನಮ್ಮಲ್ಲಿ ಶಾಂತತೆಯಿಂದ ಇರ್ತೀವಿ, ಸಮಾಧಾನವಾಗಿರ್ತೀವಿ. ಅದ್ ಬಿಟ್ಟು ನಮ್ಮಲ್ಲಿ ಹೊಸ ಹೊಸ ಐಡಿಯಾಸ್ ಬರುತ್ತೆ. ಮತ್ತೆ ನಮ್ಗೆ ಇನ್ನೊಂದು ಏನಂದ್ರೆ, ನಮ್ಗೆ ಆರೋಗ್ಯದ ನಿದ್ದೆ ಬರುತ್ತೆ. ಏನ್ ಹೇಳಿ, ಹೆಲ್ತ್ ಸ್ಲೀಪ್ ಅಂತೀವಲ್ವಾ. ಎಸ್, ಅದು ನಮ್ಗೆ ಆರೋಗ್ಯದ ನಿದ್ದೆ ಬರುತ್ತೆ. ಇಲ್ಲಾಂದ್ರೆ ಇವಾಗ ಏನಾಗುತ್ತೆ, ಹೆಚ್ಚಿಗೆ ತಿಂದಿರ್ತೀವಿ, ಜಡತ್ವದಿಂದ ನಿದ್ದೆ ಬರುತ್ತೆ, ಯಾಕಂದ್ರೆ ಬ್ರೈನ್ ಬ್ಯುಸಿ ಆಗಿರುತ್ತೆ, ನಿದ್ದೆ ಮಾಡುತ್ತೆ. ಬಟ್ ಯಾವಾಗ ನಾವು ಉಪವಾಸ ಮಾಡ್ಕೊಂಡು ನಿದ್ದೆ ಮಾಡ್ತೀವಿ ಅದು ಆರೋಗ್ಯದ ನಿದ್ದೆ ಇರುತ್ತೆ ಅಲ್ವಾ. ಎಸ್, ನಮ್ಮ ಈ ಗತಕಾಲದಲ್ಲಿ ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಯಾಕೆ ಮಾಡ್ಬೇಕಂತ ಮತ್ತೆ ಅದೇ ಕ್ವಶನ್ ಕೇಳ್ತಾರೆ. ಇಷ್ಟು ನಾವು ದುಡಿಯೋದೇನಕ್ಕೆ ಅಂತಾನು ಕ್ವಶನ್ ಕೇಳ್ತಾರೆ. ಆರೋಗ್ಯವಾಗಿರಕಲ್ವಾ ಅಂತ, ಅಲ್ಲ ತಿನ್ನೋದಕ್ಕಲ್ವಾ ಅಂತಾರೆ. ಬಟ್ ಅದು ತಿಂದು ಏನ್ ಮಾಡ್ತಾರೆ, ಅನಾರೋಗ್ಯ ಕೆಡಿಸ್ಕೊಂತಾರೆ. ಮತ್ ಅವಾಗ ಅವ್ರು ಕೆಡ್ಸ್ಕೊಂಡ್ ಆದ್ಮೇಲೆ ಅವ್ರಿಗೆ ನೆನಪಾಗುತ್ತೆ, ಓ ಇಲ್ಲ, ನಾವು ಉಪವಾಸ ಮಾಡಿ ನಾವು ಆರೋಗ್ಯವಾಗಿರ್ಬೇಕು. ಎಷ್ಟೋ ಜನ ಇವಾಗ ನನ್ ಗೈಡ್ ಮಾಡಿರೋ ಇದೇ ತರ ರಿಪೀಟ್, ಸ್ಟಾರ್ಟಿಂಗ್ ಇದೇ ಡೈಲಾಗ್ ಹೇಳ್ತಾರೆ. ಮತ್ತೆ ಆಮೇಲೆ ಒಂದು 2 ವೀಕ್ಸ್ 3 ವೀಕ್ಸ್ 4 ವೀಕ್ಸ್ ಆದ್ಮೇಲೆ ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ದಾರೆ, ಇಲ್ಲ ನೀವ್ ಹೇಳಿದ್ ಕರೆಕ್ಟೇ, ನಾನು ಈ ತರ ತಿಂದು ನನ್ನ ಫ್ಯಾಟ್ ಜಾಸ್ತಿ ಆಗಿದೆ, ಏನೋ ಅದು ಪ್ಯಾಂಕ್ರಿಯಸ್ ಪಿತ್ತಕೋಶ ಏನೋ ದೊಡ್ಡದಾಗಿದೆ, ಲಿವರ್ ಬಿಗ್ ಸೈಜ್ ಆಗಿದೆ ಅಂತ ಹೇಳ್ತಾರೆ. ಡಾಕ್ಟರ್ ಈ ತರ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವಾಗೇನು ನಾವು ಒಂದು ಮಿನಿಮಮ್ ಅಂದ್ರೆ ಒಂದು 10 to 20 ಪೀಪಲ್ ಗೈಡ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟೋ ಜನಕ್ಕೆ ಟಾಪ್ ರಿಸಲ್ಟ್ ಬಂದಿದೆ. ಅವ್ರು ಜಸ್ಟ್ 1 ವೀಕೆ ಮಾಡಿರೋದವರು, ಅಂದ್ರೆ 1 ಮೀಲ್ಸ್ ಅಷ್ಟೇ, ಪರ್ ಡೇ 1 ಮೀಲ್ಸ್ ತಗೊಂಡು ಅವರು ಕೆಲವರು ಅನಾರೋಗ್ಯ ಸಮಸ್ಯೆದಿಂದ ಆರೋಗ್ಯಕ್ಕೆ ಈಸಿಯಾಗಿ ಬಂದಿದ್ದಾರೆ. ಅಂದ್ರೆ ನಮ್ಮ ಉಪವಾಸದಲ್ಲಿ ಇಷ್ಟು ಉಪಯೋಗ ಇದೆ. ಇದನ್ನ ನಾವು ಯಾರು ಅಷ್ಟೇ ನಾವು ಅಳವಡಿಸ್ಕೊಂತ ಇಲ್ಲ. ನಾವು ಮೇನ್ ಆಗಿ ಯಾಕೆ ಅಳವಡಿಸ್ಕೊಳ್ಳಲ್ಲ, ಆಹಾರ ಇಲ್ದರೆ ಇರಕ್ಕಾಗಲ್ಲ ಅಲ್ವಾ. ಅದು ಒಂದು ನಾವು ಟ್ರೈನ್ ಮಾಡ್ಬಿಟ್ಟಿದೀವಿ, ಮೈಂಡ್ ಎಷ್ಟು ಟ್ರೈನ್ ಮಾಡಿದೀವಿ ಅಂದ್ರೆ ನಾವು ಅನ್ವಾಂಟೆಡ್ ಸಿಕ್ಕಾಬಟ್ಟೆ ಮೈಂಡ್ಗೆ ಪ್ರೋಗ್ರಾಮೇ ಮಾಡ್ಬಿಟ್ಟಿದೀವಿ ನಾವು. ಆಹಾರ ಇಲ್ದಲೆ ಬದುಕಕ್ಕೆ ಆಗಲ್ಲ ಅಂತಾನು ಹೇಳ್ಬಿಟ್ಟಿದೀವಿ ಅಲ್ವಾ. ಎಷ್ಟೋ ಪ್ರಾಣಿಗಳು ಸಹ ಆಹಾರ ನಾವು ಸಮಯಕ್ಕೆ ಟೈಮ್ ಟು ಟೈಮ್ ಯಾವುದೇ ಕಾರಣಕ್ಕೂ ಯಾವುದು ಸಹ ತಗೊಳೋದಿಲ್ಲ ಅಲ್ವಾ. ಯಾವ್ದು ತಗೊಳಲ್ಲ ರೀ, ಮನುಷ್ಯ ಪ್ರಾಣಿ ಬಿಟ್ರೆ, ಬಟ್ ಮನುಷ್ಯ ಸಾಕಿರ ಪ್ರಾಣಿಗಳು ಬಿಟ್ರು ಮಿಕ್ಕಿದಿನ್ ಯಾರು ಔಟ್ಸೈಡ್ ಅಲ್ಲಿ ತಗೊಳೋದಿಲ್ಲ. ಆದ್ರೆ ಅವ್ರು ಆರೋಗ್ಯವಾಗಿದ್ದಾರೆ, ಮನುಷ್ಯ ಮಾತ್ರ ಹೆಚ್ಚಿಗೆ ಅನಾರೋಗ್ಯದಿಂದ. ಯಾಕಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ವರ್ಷಕ್ಕೆ ಮಿನಿಮಮ್ ಅಂದ್ರೂ 1 ಲಕ್ಷ ಡಾಕ್ಟರ್ ಹೊರಗಡೆ ಬರ್ತಾರೆ ಓದಿ ಗ್ರಾಜ್ಯುಯೇಟ್ ಆಗಿ. ಆದ್ರೆ ಅವ್ರಿಗೆಲ್ಲರಿಗೂ ಸಹ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ. ಹೇಗಾಗ್ತಾ ಇದೆ ಹೇಳಿ, ಎಸ್ ನಮ್ ತರಾನೇ ನಮ್ಮ ಈಟಿಂಗ್ ಪ್ಯಾಟರ್ನ್ ಜಾಸ್ತಿ ಇದೆಯಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಎಲ್ಲೂ ಕೊರತೆ ಇಲ್ಲ ರೀ, ಎಲ್ಲೂ ಕೊರತೆ ಇಲ್ಲ. ಡಾಕ್ಟರ್ ನೋಡಿದಿರಾ, ಎಲ್ಲೋದ್ರೂ ಬಿಸಿ ಇರುತ್ತೆ, ಅಪಾಯಿಂಟ್ಮೆಂಟು ಈ ತರ ಹೇಳ್ತಾರೆ. ಯಾಕಂದ್ರೆ ಅದು ನಮ್ದೇ ಸಮಸ್ಯೆಗಳು. ಸೊ ನಾವು ಆರೋಗ್ಯವಾಗಿರೋದಕ್ಕೆ ಬೇರೆಯವ್ರನ್ನ ಡಿಪೆಂಡ್ ಆಗ್ತೀವಿ ನಾವು ಅಲ್ವಾ. ಸೊ ಇದರಿಂದ ನಮ್ಮ ಉಪವಾಸದಿಂದ ನಾವು ಆರೋಗ್ಯವಾಗಿರ್ಬೋದು. ಇನ್ನು ಉಪವಾಸ ಹೇಗ್ ಮಾಡ್ಬೇಕನ್ನೋದು ನೋಡೋಣ. ಉಪವಾಸ ಅಷ್ಟೇ ಎಲ್ರೂ ಸಹ, ಅಂದ್ರೆ ಯಾರ್ಯಾರು ಮಾಡಬಾರ್ದು ಅಂದ್ರೆ ಪ್ರೆಗ್ನೆಂಟ್ ಇರ್ಬೋದು, ಮಕ್ಳಿರ್ಬೋದು, ಮತ್ತೆ ತುಂಬಾ ವಯಸ್ಸಾಗಿರ್ಬೋದು. ಆಮೇಲೆ ಕೆಲವರು ಮೆಡಿಕೇಶನ್ ತಗೊಂತಾ ಇರ್ತಾರೆ, ಮಾತ್ರೆಗಳು, ಅಂದ್ರೆ ತುಂಬಾ ವರ್ಷಗಳಿಂದ ಅವರು ಮಾಡಬಾರ್ದು. ಹಂಗೂ ಮಾಡಂಗಿದ್ರೆ ಡಾಕ್ಟರ್ನ ಕನ್ಸಲ್ಟೇಟ್ ಮಾಡಿ ನೀವು ಮಾಡ್ಬೋದು. ಇನ್ನು ಬೇರೆ ಆರೋಗ್ಯವಾಗಿರೋರು ನೀವು ಬೇಕಾದ್ರೆ ಡೈಲಿ 1 ಮೀಲ್ಸ್ ಇಂದಾನೆ 2 ಮೀಲ್ಸ್ ಇಂದ ಸ್ಟಾರ್ಟ್ ಮಾಡಿ
ನೆಕ್ಸ್ಟ್ ಒಂದು 2-3 ಡೇಸ್ ಒನ್ ಮೀಲ್ಸಿಗೆ ಬನ್ನಿ. ಅದಾದ್ಮೇಲೆ ನೀವು ವಾಟರ್ ಫಾಸ್ಟಿಂಗ್ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ನಾನು ಹಾಗೆ ಮಾಡಿದ್ದೆ ಲಾಸ್ಟ್ ಎಷ್ಟದು 7 ಇಯರ್ ಇಂದ ಎವ್ರಿ ಇಯರ್ ಒಂದು 20 ಡೇಸ್. ಇವಾಗ ಸ್ವಲ್ಪ ಜಾಸ್ತಿ ಇದೆ ಈ ಇಯರ್ ಮಾತ್ರ. ಅಂದ್ರೆ ಎಲ್ರಿಗೂ ಆರಾಮಾಗಿ ಮಾಡಕ್ಕಾಗುತ್ತೆ. ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ ಏನು ಫುಲ್ ಟ್ರೈನ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಅಂದ್ರೆ ಫುಲ್, ನೀನು ಇರಕ್ಕಾಗಲ್ಲ, ಊಟ ಇಲ್ಲ ಅಂದ್ರೆ ಇರಕ್ಕಾಗಲ್ಲ, ಊಟ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಈ ತರ ಹೇಳಿ 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 ಏನಾಗಿದೆ, ಮೈಂಡ್ ಪ್ರೋಗ್ರಾಮು ಅದೇ ತರನೇ ಆಗಿದೆ. ಓಕೆನಾ? ಯಾಕಂದ್ರೆ ನಮ್ಮ ಉಪವಾಸದಿಂದ ಎಷ್ಟೋ ಜನ ತುಂಬಾ 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 ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಈ ಲಾಸ್ಟ್ ಟೈಮ್ ಏನದು ನಮ್ಮ ಅಮೆರಿಕದ ರಿಸರ್ಚ್ ಮಾಡಿದ್ದಾರೆ. ಒಬ್ರು 411 ದಿನ ಕೇವಲ ನೀರು ಕುಡದೆ ಬದುಕಿದ್ದಾರೆ. ಅದು ಗಿನ್ನಿಸ್ ರೆಕಾರ್ಡ್ ಆಗಿದ್ದಾರೆ. ಇದೇನು ನಾನು ಏನದು ಸುಮ್ಮನೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ರೆಕಾರ್ಡ್ ಇದೆ ಇದು. ಓಕೆನಾ? ಅವರು ಇನ್ನದೇನಂದ್ರೆ 24 ಜನ ಡಾಕ್ಟರ್ ಎಕ್ಸ್ಪರ್ಟ್ ಅವ್ರ ಜೊತೆ ನೋಟಿಸ್ ಮಾಡ್ತಾ ಇದ್ರು ಅವ್ರನ್ನ. ಓಕೆ, ಅವ್ರಿಗೆ ಇನ್ನೊಂದೇನಂದ್ರೆ ಆರೋಗ್ಯವಾಗಿದ್ರು. ಏನ್ ಹೇಳಿ? ಆರೋಗ್ಯವಾಗಿ. ನಾಸಾದವರು ಕೂಡ ಅವ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅವ್ರಗಳ ಫುಲ್ ಎಲ್ಲ ಪಕ್ಕ ಆಧಾರಗಳು ಇದಾವೆ. ಇದು ಯಾವುದೇ ಇದು ಕಟ್ಟುಕತೆ ಏನು ಇಲ್ಲ. ಓಕೆ, ಪ್ಲಸ್ ಇನ್ನೊಂದೇನು, ಅವರು ಎಲ್ಲಾ ದೇಶಗಳು ಸಹ ಭಾಷಣ ಮಾಡಿದ್ದಾರೆ ಅವರು. ಓಕೆ, ಅವರು ಹೆಸರು HRM ಫಿನಾಮಿನನ್ ಅಂತ, ಅಂದ್ರೆ ಈರಾ ರತನ್ ಮೆನಕ್ ಅಂತ. ಅವರು 1937 ಅಲ್ಲಿ ಹುಟ್ಟಿದ್ರು, ಮತ್ತೆ 2022 ನಲ್ಲಿ ಮರಣ ಹೊಂದಿದ್ದಾರೆ. ಆಹಾರನ ತೆಗೆದುಕೊಳ್ಳದೆ ಬರೀ ನೀರಿನಿಂದ ಬದುಕಿದರು. ಮತ್ತೆ ಸೂರ್ಯನ ಶಾಖ, ಸನ್ ಗೇಜಿಂಗ್ ಅಂತ ಹೇಳ್ತೀವಲ್ವಾ, ಎಸ್, ಜಸ್ಟ್ ಅದರಿಂದ ಅಂದ್ರೆ ನಮ್ಗೆ ಆಹಾರ ಬೇಕಾಗಿರೋದು ಎಷ್ಟು ದೇಹಕ್ಕೆ? ಓನ್ಲಿ 30%. ರಿಮೈನಿಂಗು ನಮ್ಗೆ ಗಾಳಿ, ನೀರು, ಮತ್ತೆ ಸೂರ್ಯನ ಶಾಖ, ಮತ್ತೆ ಪಂಚಭೂತಗಳಿಂದನೇ ನಮ್ಗೆ ಶಕ್ತಿ ದೊರೆಯುತ್ತೆ. ಆಹಾರದಿಂದ ಓನ್ಲಿ 30% ಮಾತ್ರ ಶಕ್ತಿ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಮತ್ತೆ 2016 ಅಲ್ಲಿ ಹೇಳಿ, 2016 ನಮ್ಮ ಜಪಾನಿನ ವಿಜ್ಞಾನಿ ಯಶೋನರಿ ಓಸಾಮಿ ಅನ್ನೋರ್ಗೂ ಸಹ ಈ ಉಪವಾಸ, ಜಲ ಉಪವಾಸ ಮಾಡಿದ್ರೆ ಅದ್ಭುತವಾದ ಪರಿಣಾಮಗಳು, ಅದ್ಭುತವಾದ ಉಪಯೋಗಗಳಾಗುತ್ತೆ ಅನ್ನೋದು ಒಂದು ಮಾಡಿದ್ದಾರೆ. ಆಟೋಫೇಜಿಯನ್ನ ಒಂದು ಬುಕ್ ಬರೆದಿದ್ದಾರೆ. ಅವ್ರಿಗೂ ಸಹ ಒಂದು ನೋಬೆಲ್ ಪಾರಿತೋಷಕ ಪ್ರಶಸ್ತಿ ದೊರೆತಿದೆ. ಅಂದ್ರೆ ನೀವು ಮಾಡ್ರಿ, ನಿಮ್ಗೂ ಸಹ ಆಗತ್ತೆ. ಎಸ್, ಅವರೇ ಒಂದು ಮಾಡೋದಂತ ಏನಿಲ್ಲ. ಓಕೆನಾ? ನೀವು ಸಹ ಮಾಡಬಹುದು. ಎಸ್, ಜಪಾನರು ನೋಡು, ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು ಅಷ್ಟೇ, ಇಲ್ಲಿ ಯಾವುದು ಅಷ್ಟೇ. ಮತ್ತೆ ಇವಾಗ ರೀಸೆಂಟ್ ಆಗಿ ನಾನು ಲಾಸ್ಟ್ 16/7/2023 ನಲ್ಲಿ ಅವತ್ತು ಮಧ್ಯಾಹ್ನ ಊಟ ಮಾಡಕ್ಕೆ ಸ್ಟಾಪ್ ಮಾಡಿದೆ. ನಾನು ಏನ್ ಹೇಳಿ, 16/7/2023. ಓಕೆನಾ? ಹೇಗೇನು ನಾನು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ದು 21/10/2020. ಅಂದ್ರೆ ನಿಯರ್ಲಿ 60 to 63 ಡೇಸ್ ನಾನು ನೀರು ಕುಡ್ಕೊಂಡೆ ಆರೋಗ್ಯವಾಗಿ ನಿಮ್ಮ ಮುಂದೆನೂ ಕೂತಿದ್ದೀನಿ ಅಲ್ವಾ? ಎಸ್. ಸೊ ಹಾಗೆ ಎಲ್ರೂ ಅಷ್ಟೇ ಇರ್ಬೋದು. ಅಂದ್ರೆ ನಮ್ಮ ಮನಸ್ಸನ್ನ ನೀವು ಹೇಗೆ ತರಬೇತಿಗೊಳಿಸ್ತೀರಾ. ನಾವು ಇನ್ನೊಂದೇನಂದ್ರೆ, ನಾವು ಯಾವುದೇ ಫಾಸ್ಟಿಂಗ್ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಫಸ್ಟ್ ನಾವು ಮೈಂಡ್ ಪ್ರೋಗ್ರಾಮ್, ನಾನು ಇಷ್ಟು ದಿನ ಇರಕ್ಕಾಗುತ್ತೆ, ನಾನು ಇರ್ತೀನಿ, ಅದನ್ನ ನಾವು ಪ್ರೋಗ್ರಾಮ್ ಮಾಡ್ಬೇಕು ಫಸ್ಟ್ ಮೈಂಡ್. ಅಂದ್ರೆ ಹೇಳ್ಕೊಡ್ಬೇಕು ಪ್ರೋಗ್ರಾಮ್ ಇಂದ. ಆತರ ಏನೇನೋ ಅನ್ಕೋಬೇಡಿ. ನಾವು ಅದಕ್ಕೆ ಮೈಂಡ್, ಎಸ್ ನಾನು ಉಪವಾಸ ಇವತ್ತಿರ್ತೀನಿ, ಹೌದು, ಆತರ ನಾವು ಟ್ರೈನ್ ಮಾಡಿದಾಗ ಮನ್ಸು ಏನ್ ಮಾಡುತ್ತೆ, ಅದೇ ದಿನೇ ಅದೇ ಟ್ರೈನ್ ಆಗ್ಬಿಡುತ್ತೆ. ಓಕೆ, ಫಸ್ಟ್ ಡೇ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡ್ರೋಸಿನೆಸ್ ಕ್ರಿಯೇಟ್ ಮಾಡುತ್ತೆ, ಒಂದ್ ಸ್ವಲ್ಪ ಶೇಕ್ ಏನೇನೋ ಆಗುತ್ತೆ. ಮತ್ತೆ ಏನದು ಮಧ್ಯಾಹ್ನ ಬಂದಿದ ತಕ್ಷಣ ಅಂದ್ರೆ ಹಸುವಿನ ಭಾವನ ತುಂಬಾ ತುಂಬಾ ಮಾಡುತ್ತೆ ಹೊಟ್ಟೆ, ಬ್ರೈನ್. ಆಮೇಲೆ ಸೆಕೆಂಡ್ ಡೇಸ್ ಅಷ್ಟೇ, ನೀನ್ ತಿನ್ಲಿಲ್ಲ ಅಂದ್ರೆ ನೀನ್ ಬಿದ್ದೋಗ್ತಿ ಅಂತೆಲ್ಲ ಮೆಸೇಜ್ ಹಾಕುತ್ತೆ ಮೈಂಡ್. ಏನ್ ಹೇಳಿ, ನೀನ್ ಹಿಂಗೆ ಮಾಡ್ತಾ ಇರು, ಬಿದ್ದೋಗ್ತಿ ಅಂತ ಹೇಳುತ್ತೆ. ಆಮೇಲೆ ಇನ್ನು ನಾನು ಮುಂದೆ ಹೋದೆ, ಹೌದಾ ಆಯ್ತು, ನೀನ್ ಏನ್ ಮಾಡ್ತೀಯ ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ, 4th ಡೇ ಆಯ್ತು, 5th ಡೇ ಆಯ್ತು, 6th ಡೇ ಆಯ್ತು, 7th ಆಯ್ತು, 8th ಆಯ್ತು, 9th, 10th, ನಥಿಂಗ್. ಆಮೇಲೆ ಗೊತ್ತಾಯ್ತು, ಇವನು ನಾನು ಅನ್ಕೊಂಡಿದ್ ವ್ಯಕ್ತಿ ಅಲ್ಲ ಅಂತ ಹೇಳಿ ಮೆದ್ದು ಗೊತ್ತಾಯ್ತು. ಅದ್ರ ಕೆಲಸ ಅದು ಆರಾಮಾಗಿ ಅದ್ರ ಶಕ್ತಿನ ಅದು ಉತ್ಪತ್ತಿ ಮಾಡ್ಕೊಂತ ಇತ್ತು. ನನ್ನ ದೇಹದಲ್ಲಿ ಎಷ್ಟು ಅನ್ವಾಂಟೆಡ್ ವೇಸ್ಟೇಜ್ ಎಲ್ಲ ಇತ್ತು ಅದನ್ನೇ ತಗೊಂಡು ಎನರ್ಜಿ ಕ್ರಿಯೇಟ್ ಮಾಡ್ಕೊಂತು. ಎಸ್, ಅವಾಗ ಏನಾಯ್ತು, ಸೊ ನಾವು ಆರೋಗ್ಯಪೂರ್ಣರಾಗಿದ್ದೀವಿ. ಅಂದ್ರೆ ಜಲ ಉಪವಾಸಕ್ಕೆ ಅಷ್ಟು ಸ್ಟ್ರೆಂತ್ ಇದೆ ಅಲ್ವಾ? ಸೊ ನಾವು 63 ಡೇಸ್ ಸಹ ನಾನು ಉಪವಾಸ ಇರ್ಬೋದು, ಏನು ತೊಂದರೆ ಏನಿಲ್ಲ. ಓಕೆ, ಅಂದ್ರೆ ದಿನೇ ನೀವು ಮಾಡ್ಬೇಕಾಗಿರೋದೇನು, ಏಕ್ದಮ್ ಇರಬೇಡಿ. ದಿನೇ ಇವಾಗ ಬೆಳಿಗ್ಗೆ ಒಂದು 3 ದಿನ 3 ಊಟ ಮಾಡ್ತಾ ಇದ್ರೆ 2 ಮಾಡಕ್ ಸ್ಟಾರ್ಟ್ ಮಾಡಿ. ಇನ್ನೊಂದ್ 3 ದಿನ 1 ಮಾಡಿ, ಇನ್ನೊಂದ್ 3 ದಿನ 1 ಮೀಲ್ಸ್ ಮಾಡಿ, ಸಾಕು. ಇನ್ನೊಂದ್ 3 ದಿನ ನಿಮ್ಗೆ ಆಗಂಗಿದ್ರೆ ಮಾತ್ರ
ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಸಾಕು, ತೊಂದರೆ ಏನಿಲ್ಲ. ಎಸ್, ಅಂದ್ರೆ ನೀವು ಈ ವೀಕ್ ಅಥವಾ 1 ಮಂತ್ ಅಲ್ಲಿ ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಮಂತ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ನಾನು ಹಾಗೆ ಸ್ಟಾರ್ಟಿಂಗ್ ಅಷ್ಟೇ ಕಂಟಿನ್ಯೂಸ್ ಆಗಿನೂ ಮಾಡಿಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಎಷ್ಟು ಒಂದು 10 days 9 days ಏನೋ ಇದ್ದೆ ಅವಾಗ. ಸೊ ಇಯರ್ಲಿ ಜಾಸ್ತಿ ಮಾಡ್ಕೊಂಡು ಈ ವರ್ಷ ಮಾತ್ರ 60 to 63 ಉಪವಾಸ ನಾನು ಮಾಡಿದ್ದೆ. ಅಂದ್ರೆ ಯಾಕಂದ್ರೆ ಇದ್ರಲ್ಲಿ ನಾನು ಇನ್ನೊಂದು ಏನಂದ್ರೆ ಸುಮ್ಮನೆ ನಾವು ಥಿಯರಿ ಹೇಳ್ಬಿಟ್ಟಿಲ್ಲ, ಯಾಕಂದ್ರೆ ನಾನೇ ಖುದ್ದು ಉಪವಾಸ ಇರೋದ್ರಿಂದ ನನಗೆ ಅದು ಎಲಿಜಿಬಲ್ ಇದೆ, ನಾನು ಮಾತಾಡ್ಬೋದು ಆಗತ್ತೆ. ಬರೀ ಥಿಯರಿ ಓದ್ಕೊಬಂದು ನಾವು ನಿಮ್ ಜೊತೆ ಯಾವ್ದು ಶೇರ್ ಮಾಡ್ತಾ ಇಲ್ಲ. ಸೊ ಅದೇ ನೀವು ಅಷ್ಟೇ, ಯಾಕಂದ್ರೆ ಪ್ರತಿಯೊಂದು ಅಷ್ಟೇ ನಿಮಗೆ ಆದ ಅನುಭವನೇ ರಿಯಾಲಿಟಿ. ಥಿಯರಿ ಓದಿದ್ದು ರಿಯಾಲಿಟಿ ಅಲ್ಲ, ನಿಮ್ಗೆ ಏನ್ ಆಗುತ್ತೋ ಅದು ಅನುಭವ ಅಲ್ವಾ, ಅದು ಪಕ್ಕ ಟ್ರೂತ್ ಅದು. ಎಸ್, ಬೇರೆದೆಲ್ಲ ಏನು ಇನ್ಸ್ಪೈರ್ ಮಾಡ್ತಾರೆ ಆ ಕ್ಷಣಕ್ಕಾಗತ್ತೆ, ಯಾರು ಇದು ಆತರಲ್ಲ. ಯಾಕಂದ್ರೆ ಎಲ್ರಿಗೂ ಅಷ್ಟೇ, ನಾವು ಏನ್ ಮಾಡಿದೀವೋ ಅದು ನಮ್ಗೆ ಅನುಭವ, ಅದು ನಮ್ಗೆ ಅರಿವಾಗುತ್ತೆ ಅಲ್ವಾ. ಎಸ್, ಸೊ ನೀವು ಸಹ ಉಪವಾಸ ಎಲ್ಲರೂ ಮಾಡ್ಬೋದು. ಓಕೆ, ಸೊ ಅದನ್ನ ಪ್ರಯತ್ನ ಪಡಿ, ಆರೋಗ್ಯವಾಗಿರೋಣ, ಎಲ್ರೂ ಆರೋಗ್ಯವಾಗಿರೋಣ, ಚೆನ್ನಾಗಿರೋಣ. ಸೊ ಅಂತ ಹೇಳಿ ನನ್ನ ಈ ಉಪವಾಸದ ಒಂದು ಏನ್ ನನಗೆ ಗೊತ್ತಿದೆಯೋ ಅದನ್ನ ಶೇರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ನನಗೆ ಏನ್ ಆನ್ಸರ್ ಗೊತ್ತಿದೆಯೋ ಅದು ಶೇರ್ ಮಾಡ್ತೀನಿ. ಧನ್ಯವಾದ ವೆಂಕಟೇಶ್ ಜಿ. ಒಂದು ಪ್ರಶ್ನೆ ಇದೆ, ಮುರಳೀಧರ್ ಅವ್ರು ಕೇಳಿದ್ದಾರೆ, ಗ್ಯಾಸ್ ಪ್ರಾಬ್ಲಮ್ ಇದ್ರೆ ಏನ್ ಮಾಡೋದು ಅಂತ, ಈ ತರ ಉಪವಾಸ ಮಾಡಬಹುದಾ ಅಂತ. ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ ಹೇಳಿ? ಎಸ್, 200% ಮಾಡು. ಗ್ಯಾಸ್ಟ್ರಿಕ್ ಯಾಕೆ ಆಗುತ್ತೆ ಅಂದ್ರೆ ನಾವು ತಿಂತಾ ಇದೀವಲ್ಲ ಆಹಾರ, ಅದಕ್ಕೋಸ್ಕರನೇ ಗ್ಯಾಸ್ಟ್ರಿಕ್ ಆಗೋದು. ನೀವು ಆಹಾರ ತಿನ್ನಿಲ್ಲ ಅನ್ಕೊಳ್ಳಿ, ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಏನ್ ಹೇಳಿ, ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ ರೀ. ಯಾಕಂದ್ರೆ ನೀವು ಆಹಾರ ತಗೊಂಡ್ರೆ ಮಾತ್ರ ಅಲ್ಲಿ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗೋದು, ಇಲ್ಲ ಅಂದ್ರೆ ಯಾವುದೇ ಕಾರಣ. ನಾನು ಇದ್ದೀನಿ ರೀ, ನಾನು ನಿಯರ್ಲಿ ಏನ್ ಹೇಳಿ 11 year ಗ್ಯಾಸ್ಟ್ರಿಕ್ ಅನ್ನೋ ಪದ ಕೇಳಿ 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 ಬೇಜಾರಾಗ್ಬಿಟ್ಟಿದೆ ನಾನು ಸಿಕ್ಕಾಪಟ್ಟೆ. ನಾನೇ ಇಲ್ಲಿದ್ದೀನಿ, ಯಾಕಂದ್ರೆ ಇಲ್ಲಿ ಪ್ರೂಫ್ ಆಗಿದ್ದೀನಿ ಗ್ಯಾಸ್ಟ್ರಿಕ್ ಅಂತ ಹೇಳಿ ಹೇಳಿ. ಬಟ್ ಈ ಯಾವಾಗ ಈ ಉಪವಾಸ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಅದನ್ನ ಫುಲ್ಲು ನಿಯರ್ಲಿ 7-8 ವರ್ಷ 10 year ಇಂದನೂ ಆರೋಗ್ಯವಾಗಿದ್ದೀನಿ. ಅದು 11 year ತುಂಬಾ ಸಫರಿಂಗ್ ಮಾಡಿದೆ ಗೊತ್ತಿಲ್ದೇನೆ. ಬಟ್ ಆಮೇಲೆ ಯಾವ್ದು ಸ್ಪಿರಿಚುವಲಿ ಬಂದ್ಮೇಲೆ ಆರೋಗ್ಯವಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಗ್ಯಾಸ್ಟ್ರಿಕ್ ಅನ್ನೋದು ಏನ್ ಗೊತ್ತಾ, ನಾವು ಅನ್ಕೊಂಡಿರೋದಷ್ಟೇ. ಯಾಕಂದ್ರೆ ಅದು ಇನ್ಫಾರ್ಮೇಶನ್ ಅಷ್ಟು ನಮ್ಗೆ ಸ್ಟ್ರಾಂಗ್ ಆಗಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ನಾವು ಎಲ್ಲಿ ಯಾರೇ ಹೋಗ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಯಾರೇ ಹೋಗ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇಲ್ಲ, ಉಪವಾಸಕ್ಕೂ ಸಂಬಂಧನೇ ಇಲ್ಲ. ಹೇಳ್ಬೇಕು ನಿಮ್ಗೆ ಫಸ್ಟ್ ಡೇ ಮಾತ್ರ ಹಂಗನ್ಸುತ್ತೆ ಅಷ್ಟೇ, ಬಟ್ ಸೆಕೆಂಡ್ ಡೇ ಇಂದ ನೀವು 3rd day 4th day ಅಷ್ಟೊತ್ತಿಗೆ ನೀವು ಫುಲ್ ಆರೋಗ್ಯವಾಗಿ ದಿನೇ 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 ಆಗ್ತಾ ಹೋಗ್ತೀರಾ. ಅಂದ್ರೆ ಫಸ್ಟ್ ನಿಮ್ಮ ದೇಹನ ಗಮನಿಸಿ, ಸುಮ್ನೆ ಏನಲ್ಲದೆ ಮಾಡ್ಬೇಡಿ. ಯಾಕಂದ್ರೆ ಫಸ್ಟ್ ನಿಮ್ಮ ಫಿಸಿಕಲಿ ಬಾಡಿ ಮೈನ್ ಇಂಪಾರ್ಟೆಂಟ್, ಅದನ್ನ ಗಮನಿಸಿ. ನೀವು ಏನಾಗ್ತಾ ಇದೆ ಅದನ್ನ ನೋಡಿ ನೀವು ಉಪವಾಸನ ಮಾಡಿ ನೀವು ಆರೋಗ್ಯವಾಗಿರ್ಬೋದು. ಎಸ್, ಗ್ಯಾಸ್ಟ್ರಿಕ್ ಇಂದ ಹೊರಗಡೆ ಬರೋದು, ಯಾಕಂದ್ರೆ ನಾನೇ ಇಲ್ಲಿದ್ದೀನಿ, ಪ್ರಾಕ್ಟಿಕಲ್ ಆಗಿದ್ದೀನಿ ನಾನು. ಎಸ್, ನನಗೂ ಸಹ ಹೇಳಿದ್ನಲ್ಲ 11 year. ಎಸ್, ಅದರಿಂದ ಹೊರಗಡೆ ಬಂದಿದ್ದೀನಿ, ನೀವು ಸಹ ಬರ್ಬೋದು. ಎಸ್, ಥ್ಯಾಂಕ್ ಯು. ವೆಂಕಟೇಶ್ ಜಿ, ಇನ್ನು ಪ್ರಶ್ನೆಗಳು ಬರೋದಿದೆ ಖಂಡಿತ. ನನಗೆ ನನ್ನ ಪ್ರಕಾರ ಇನ್ನೊಂದಷ್ಟು ಪ್ರಶ್ನೆಗಳೆಲ್ಲ ಬರಬಹುದು. ಅಲ್ಲಿ ತನಕ ನೀವು ಇದು ಹೇಳಿದ್ರಿ, ಈಗ 3 meals ತಗೊಳ್ತಾ ಇದ್ದೀರಾ, ಅದನ್ನ 2ಕ್ಕೆ ಇಳಿಸಿ, ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಮತ್ತೆ 1ಕ್ಕೆ ಇಳಿಸಿ ಅಂತ. ಸೊ ಅದನ್ನ ಇನ್ನು ಸ್ವಲ್ಪ ನಿಖರವಾಗಿ ಹೇಳಲಿಕ್ಕಾಗತ್ತಾ? ಒಂದು ಡೆಫಿನೆಟ್ ಗೈಡ್ ಅಂತ, ಅಂದ್ರೆ ಸೊ ದಟ್ ಎಲ್ಲರೂ ಟ್ರೈ ಮಾಡೋದಕ್ಕೆ. ಗೊತ್ತಾಯ್ತಾ ವೆಂಕಟೇಶ್ ಜಿ, ಕೇಳಿಸ್ತಾ? ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಿದ್ಯಾ? ಓಕೆ, ಹಾ, ಇವಾಗ ಕೇಳುತ್ತಾ? ಹಾ, ಓಕೆ. ವೆಂಕಟೇಶ್ ಜಿ, ನೀವು ಹೇಳಿದ್ರಿ ಅದೇ 3 ಮೀಲಿಂದ 2 ಮೀಲು, 2 ಮೀಲಿಂದ 1 ಮೀಲ್ ಅಂತ ಹೇಳಿದ್ರಿ. ಅದು ಎಷ್ಟು ದಿನಗಳಲ್ಲಿ ನಾವು ಇದನ್ನ ತರಬೇಕು ಅಂತ ಅನ್ನೋದನ್ನ ಒಂದು ನಿಖರವಾಗಿ ಹೇಳಲಿಕ್ಕಾಗತ್ತಾ ಅಂತ, ಸೊ ದಟ್ ವಿ ಕ್ಯಾನ್ ನೋಟ್ ಇಟ್ ಡೌನ್ ಅಂಡ್ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಅಂತ. ಎಸ್, 100%. ಎಸ್, ನೀವು ಫಸ್ಟ್ ಡೇ ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕು. ಅಂದ್ರೆ ಬಿಫೋರ್ 1 week ಅದಕ್ಕೆ ಟ್ರೈನ್ ಮಾಡ್ತಾ ಇರಬೇಕು ಮೈಂಡ್ಗೆ. ಎಸ್, ನಾನು ನೆಕ್ಸ್ಟ್ ವೀಕ್ ಇಂದ ಉಪವಾಸ ಇರ್ತೀನಿ, ನೆಕ್ಸ್ಟ್ ವೀಕ್ ಇಂದ ನೀರು ಕುಡ್ಕೊಂಡಿರ್ತೀನಿ. ಈ ತರ ಮೈಂಡ್ ನ ದಿನೇ 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 ನೀವು ಪ್ರೋಗ್ರಾಮ್ ಇನ್ಸ್ಟೆಂಟ್ ಆಗಿ ನೀವು ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇವಾಗ ಅವ್ರು ಹೇಳಿದ್ರಲ್ಲ ಗ್ಯಾಸ್ಟ್ರಿಕ್ ಅಂತ, ಆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ದಿನೇ ಅದನ್ನ ಮೈಂಡ್ ಪ್ರೋಗ್ರಾಮ್ ಆದ್ಮೇಲೆ ಆಫ್ಟರ್ ಇವಾಗ 1 week ಆದ್ಮೇಲೆ ಎಸ್, ಅವಾಗ ನೀವು ಸ್ಟಾರ್ಟ್ ಮಾಡ್ತೀವಿ ಒಂದು ಡಿಸಿಷನ್ ತಗೊಂತೀರಲ್ವಾ. ಎಸ್, ಫಸ್ಟ್ ಡೇ ಏನ್ ಮಾಡ್ತೀರಾ, 1 meals ಸ್ಟಾಪ್ ಮಾಡಿ. ಯಾವುದು ಈವ್ನಿಂಗ್ ಇರ್ಬೋದು, ಅಥವಾ ಆಫ್ಟರ್ನೂನ್ ಇರ್ಬೋದು, ಮಾರ್ನಿಂಗ್ ಇರ್ಬೋದು. ಓಕೆ, ಅಥವಾ 2 days ನೀವು ತೊಂದರೆ ಏನಿಲ್ಲ ತಗೊಳ್ಳಿ. ಅದ್ರ ನೆಕ್ಸ್ಟ್ 2 days ಬೆಳಗ್ಗೆ ಟಿಫನ್ ನ ಬ್ರೇಕ್ ಮಾಡಿ.
ಆಫ್ಟರ್ 2 days ಮೀಲ್ಸ್ ನ ಬ್ರೇಕ್ ಮಾಡ್ಬೋದು ನೀವು. ಎಸ್, ಅವಾಗ ಅಂದ್ರೆ ನೀವು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೀವು ಇಲ್ಲ ಜ್ಯೂಸ್ ತಗೊಳ್ಳಿ, ಇಲ್ಲ ಹಣ್ಣು ತಗೊಳ್ಳಿ. ಜ್ಯೂಸ್ ಅಂದ್ರೆ ಓನ್ಲಿ ಫಾರ್ ರಾ ಜ್ಯೂಸ್ ಅಷ್ಟೇ. ನೀವು ಅದಕ್ಕೆ ಶುಗರ್ ಆಗ್ಲಿ ಅಥವಾ ಸಾಲ್ಟ್ ಆಗ್ಲಿ ಯಾವ್ದು ಉಪಯೋಗಿಸ್ಬೇಡಿ. ಅದರಲ್ಲೂ ಈ ಉಪವಾಸದ ಟೈಮಲ್ಲಿ ದಯವಿಟ್ಟು ಶುಗರು ಸಾಲ್ಟ್ ಅಂತೂ ಹತ್ರನೇ ಬರಬಾರ್ದು. ಆಮೇಲೆ ಈ ಐಸ್ ಹತ್ರನೇ ಬರಬಾರ್ದು. ಹಂಗ್ ಬಂದ್ರೆ ಮತ್ತೆ ನಾವು ಅನಾರೋಗ್ಯಕ್ಕೆ ನಾವೇನೆ ಏನಾದ್ರು ಬಾಕಲ್ ತಟ್ಟಿ ಒಳಗಡೆ ಹೋದಂಗಾಗತ್ತೆ. ಆತರ ಮಾಡೋದು. ಸೊ ನೀವು ಹೇಳೋ ಪ್ರಕಾರ ಸೊ ಒಂದು ಮೀಲ್ನ ನಾವು ಕಡಿಮೆ ಮಾಡಿದಾಗ ಸೊ ಅದನ್ನ ರೀಪ್ಲೇಸ್ ಮಾಡಿದ್ರೆ ಅಕಸ್ಮಾತ್ ಬೇಕೇ ಬೇಕು ಅಂತಿದ್ರೆ ರೀಪ್ಲೇಸ್ ಮಾಡಬಹುದು. ರೀಪ್ಲೇಸ್ ಅಂತಂದ್ರೆ Yes, ಹಣ್ಣಿನ yes. ರಸ ಅದರಿಂದ ರೀಪ್ಲೇಸ್ ಮಾಡಿ ಅಂತ ಹೇಳ್ತಿದ್ದೀರಾ. ಇನಿಷಿಯಲ್ ಡೇಸ್, ಎಸ್, ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಸ್ವಲ್ಪ ನೀವು ಜ್ಯೂಸ್ ಏನಾದ್ರು ಕೊಡ್ತಾ ಇರಿ. ಯಾಕಂದ್ರೆ ಅದು ಕೇಳೋದಿಲ್ಲ. ಯಾಕಂದ್ರೆ ಮೈಂಡ್ ಏನ್ ಮಾಡುತ್ತೆ, ಸುಸ್ತು ಅಥವಾ ಬಿದ್ದೋಗ್ತೀವಿ, ಅದು ಏನೇನೋ ಒಂದು ಸಿಂಪ್ಟಮ್ಸ್ ಕೊಡುತ್ತೆ ದೇಹಕ್ಕೆ. ಸೊ ಅವಾಗ ಏನ್ ಮಾಡ್ತೀರ, ನೀವು ಜ್ಯೂಸ್ ಕೊಡಿ, ಪರವಾಗಿಲ್ಲ, ಯಾವ್ದಾದ್ರು ಕೊಡಿ. ಮೂಸಂಬಿ ಜ್ಯೂಸು, ಆರೆಂಜ್ ಜ್ಯೂಸು, ನಿಮ್ಗೆ ಯಾವ್ದು ಸಿಗುತ್ತೋ ಅದು. ಬಟ್ ಓನ್ಲಿ ನಾನು ಫ್ರೂಟ್ಸ್ ಜ್ಯೂಸ್ ಹೇಳ್ತಾ ಇದೀನಿ. ಮತ್ತೆ ಫ್ರೀಸರ್ ಅಲ್ಲಿ ಇಟ್ಟಿರೋದು ಕುಡಿಯೋದು ಅದು ರೆಡಿ ನಾನು ಹೇಳಿಲ್ಲ. ಓನ್ಲಿ ಫಾರ್ ನೀವು ಇನ್ಸ್ಟೆಂಟ್ ಆಗಿ ಮಾಡ್ಕೊಳೋದು. ಓಕೆ, ಸೊ ಇನ್ಸ್ಟೆಂಟ್ ಅಂದ್ರೆ ಫ್ರೆಶ್ ಫ್ರೂಟ್ ಅಷ್ಟೇ. ಫ್ರೆಶ್ ಫ್ರೂಟ್ ಜ್ಯೂಸ್ ನೀವು ತಗೊಬಹುದು, ಅಥವಾ ಮಜ್ಜಿಗೆ ಕುಡಿಬಹುದು, ಅಥವಾ ಎಳ್ನೀರು ಕುಡಿಬಹುದು, ತೊಂದರೆ ಇಲ್ಲ. ಎಸ್, ಮಜ್ಜಿಗೆಗೂ ಅಷ್ಟೇ ಸಾಲ್ಟ್ ಹಾಕ್ಬೇಡಿ ಅಷ್ಟೇ. ಹಾ, ಮತ್ತೊಂದು ಪ್ರಶ್ನೆ ಅದರದ್ದು ಜೊತೆಯಲ್ಲೇ ನೀವು ಹೇಳಿದ್ರಿ ಇದು ಒಂದು ವಾರಕ್ಕೆ ಫಸ್ಟ್ ಆ ಥರ ಶುರು ಮಾಡಿ, ಒಂದು ವಾರದಲ್ಲಿ ಒಂದು ಸರಿನೋ ಅಥವಾ ಒಂದು ತಿಂಗಳಲ್ಲಿ ಒಂದು ಸರಿನೋ ಅಥವಾ ಒಂದು ತಿಂಗಳಲ್ಲಿ 2 ಸರಿನೋ ಆ ಥರ ಹೇಳಿದ್ರಿ. ಸೊ ಒಂದು ವಾರದಲ್ಲಿ ಒಂದು ದಿನ ಇಟ್ಕೊಂಡು ಮಾಡೋದು ಇದೆ ಅಂತ ಅನ್ಸುತ್ತೆ, ಅಂದ್ರೆ ನ್ಯಾಚುರಲ್ ಅಂತ ಅನ್ಸುತ್ತೆ. ಅಥವಾ 15 ದಿನಕ್ಕೆ ಒಂದು ಪಕ್ಷದಲ್ಲಿ ಒಂದು ಏಕಾದಶಿ ಅಂತೂ ಬಂದೇ ಬರುತ್ತೆ, ಅದಂತೂ ಶುರು ಮಾಡ್ಲೇಬಹುದು. ಅಥವಾ ತಿಂಗಳಿಗೆ ಒಂದ್ಸರಿ ಅಂತಂದ್ರೆ ಯಾವ್ದಾದ್ರು ಒಂದು ಅಮಾವಾಸ್ಯೆನೋ ಹುಣ್ಣಿಮೆ ಅಂತನೋ ಒಂದು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಇದು ನಾನು ಇದು ಮಾಡ್ತಿದ್ದೀನಿ. ಓಕೆ, ಗೊತ್ತಾಯ್ತು ವೆಂಕಟೇಶ್ ಜಿ. ಒಂದು ಪ್ರಶ್ನೆ ಇದೆ, ಪ್ರವೀಣ್ ಜಿ ಕೇಳ್ತಿದ್ದಾರೆ, ಕ್ಯಾನ್ ಕಿಡ್ಸ್ ಆಲ್ಸೋ ಫಾಸ್ಟ್? ಯಾವ ವಯಸ್ಸಿನ ನಂತರ ಇದನ್ನ ಶುರು ಮಾಡ್ಬೋದು ಅಥವಾ ಯಾವ ವಯಸ್ಸಿನ ಜನರು ಇದನ್ನ ಶುರು ಮಾಡ್ಬೋದು ಅಂತ ಏನಾದ್ರು ಏಜ್ ಲಿಮಿಟ್ ಏನಾದ್ರು ಇದೆಯಾ ಇದಕ್ಕೆ? ಯಾ, ಅದು ಏಜ್ ಅಂದ್ರೆ ಮಕ್ಕಳು ಬಿಲೋ 16, 17 ಅಥವಾ 18 ಒಳಗಡೆ ಇರೋರು ಮಾಡೋದು ಬೇಡ. ಎಬೋ 20+ ಇದ್ರೆ ಬೆಸ್ಟ್. ಅದ್ರೊಳಗಡೆ ಇರೋರು ಮಾಡೋದು ಬೇಡ. ಹಂಗೂ ಮಾಡಿದ್ರೆ ಜಸ್ಟ್ ಒನ್ ಡೇ ಮಾಡಿದ್ರೆ ಸಾಕು ಅನ್ಸುತ್ತೆ. ಬಟ್ ಚಿಕ್ಕ ಮಕ್ಳಿಗೆಲ್ಲ ನಾವು ಎಷ್ಟು ಆಹಾರ ಕೊಟ್ಟು ಎನರ್ಜೆಟಿಕ್ ಆಗಿರ್ತಾರೆ, ಏನ್ ತೊಂದರೆ ಏನಿಲ್ಲ. ಮತ್ತೆ ಪ್ರೆಗ್ನೆನ್ಸಿ ಅವ್ರಿಗೂ ಅಷ್ಟೇ ಸೂಟಬಲ್ ಅಲ್ಲ. ಪ್ರೆಗ್ನೆನ್ಸಿ ಎಲ್ಲ ಮಾಡ್ಬಿಟ್ಟು ಮತ್ತೆ ಅದೇ ಯಾರು ಮೆಡಿಸಿನ್ ತಗೊಂತಾ ಇರ್ತಾರೋ ಅವರು ಸಹ ಅಷ್ಟೇ. ಈಗ ಕೆಲವು ಎವಿಡೋಸ್ ತಗೊಂತಾ ಇರ್ತಾರೆ, ಸೊ ಅವರು ಸಹ ಮಾಡಬಾರ್ದು. ಓಕೆ, ಹಾಗೆ ಅಪ್ಪರ್ ಲಿಮಿಟ್ ಇವಾಗ 20 ವರ್ಷ ಅಂತ ನೀವು ಲೋವರ್ ಲಿಮಿಟ್ ಹೇಳಿದ್ರಿ, ಅದಕ್ಕಿಂತ ಮುಂಚೆ ಬೇಡ ಅಂತ. ಅಪ್ಪರ್ ಲಿಮಿಟ್ ಅಲ್ಲಿ ಏನಾದ್ರು ಇದೆಯಾ, ಏನಾದ್ರು ಸಜೆಷನ್ ಇದೆಯಾ? ಈಗ 60 ವರ್ಷ ಅಥವಾ 70 ವರ್ಷ ಆದ್ಮೇಲೆ ಬೇಡ ಅಂತ ಇಲ್ಲ, ಮಾಡ್ಬೋದು. ಯಾಕಂದ್ರೆ ಇವರೇ ಇದಾರಲ್ಲ, ಅವ್ರು ಯಾರು ಹೀರೋ ರತನ್ ಮೆನಕ್, ಅವರು ಸ್ಟಿಲ್ 411 ಡೇಸ್ ನೀರ್ ಕುಡ್ಕೊಂಡಿದ್ದಾರೆ. ಓಕೆ, 411 ಡೇಸ್ ನೀರ್ ಕುಡ್ಕೊಂಡಿದ್ದಾರೆ. ಓನ್ಲಿ ಅವರು ಬೆಳಿಗ್ಗೆ 2 ಅಷ್ಟೇ ಸನ್ ಗೇಜಿಂಗ್, ಏನದು ಸೂರ್ಯ ಫಸ್ಟ್ ಅವ್ರು ಹೇಳುದು, ಸೂರ್ಯನೇ ನನ್ಗೆ ಊಟ ಫಸ್ಟ್. ಅದೇ ಅವರು ಹೇಳುದು ಫಸ್ಟ್. ನಮಗೆ ಸನ್ ಬಾತಿಂಗ್ ಆಗುತ್ತೆ, ಆಮೇಲೆ ಸನ್ ಹೀಟಿಂಗ್ ಆಗುತ್ತೆ. ಸೊ ಅದನ್ನೇ ಹೇಳಿರೋದು. ಮಾಡಬಹುದು, ಏನ್ ತೊಂದರೆ ಇಲ್ಲ. ಏಜ್ಗೂ ಅದಕ್ಕೂ ಇನ್ನು ನಾವು ಹೆಂಗಂಡ್ ಎನರ್ಜೆಟಿಕ್ ಆಗಿದ್ದೀವಿ ಸರ್. ನವ ಯೌವನ ಅಂತೀವಲ್ವಾ, ಹೇಳಿ ಯೌವನ, ನವ ಯೌವನದಲ್ಲಿ ಇರ್ತೀವಿ. ಸೊ ಎನರ್ಜೆಟಿಕ್ ಆಗಿದ್ದೀವಿ, ತುಂಬಾ ಸ್ಟ್ರೆಂತ್, ಅಂದ್ರೆ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಮಾಡೋ ಕೆಲಸ ಇನ್ನೂ ಶಾರ್ಪ್ ಆಗಿ, ಇನ್ನೂ ಕ್ವಾಲಿಟಿ ಆಗಿ ಮಾಡ್ತೀವಿ ನಾವು. ಓಕೆ, ಬಹಳ ಉತ್ತಮ ಸಲಹೆ ಅದು. ಸೊ ತುಂಬಾ ಜನಕ್ಕೆ ಇವಾಗ ಅದೊಂದು ಪ್ರಶ್ನೆ ಇತ್ತು ಅಂತ ಅನ್ಸುತ್ತೆ, ವಯಸ್ಸಾದ್ಮೇಲೆ ಏನಪ್ಪಾ ಮಾಡೋದು, ಈ ತರ ಕಡಿಮೆ ಮಾಡಿ ಇನ್ನೇನಾದ್ರೂ ತೊಂದರೆ ಆದ್ರೆ ಅಂತ. ಅದಕ್ಕೆ ನೀವು ಬಹಳ ಸಮಾಧಾನದಿಂದ ಉತ್ತರ ಕೊಟ್ಟಿದ್ದೀರಾ, ಒಳ್ಳೆ ಉತ್ತರ. ಈಗ ಇನ್ನೊಂದು ಮುರಳೀಧರ್ ಅವರು ಕೇಳ್ತಿದ್ದಾರೆ, ಇನ್ಸ್ಟೆಡ್ ಆಫ್ ಜ್ಯೂಸ್ ಕ್ಯಾನ್ ವಿ ಹ್ಯಾವ್ ಫ್ರೂಟ್ಸ್ ಅಂತ. ಅದೇ ನೀವು ಆಗ್ಲೇ ಹೇಳಿದ್ರಿ, ನೀವು ಜಲಾರಸ ಮತ್ತೆ ಫಲಾಹಾರ ಅಂತ. ಅಕಸ್ಮಾತ್ ಇದು ಹಣ್ಣುಗಳ ರಸ ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ಫಲ ಡೈರೆಕ್ಟ್ ಆಗಿ ತಗೋಬಹುದಲ್ವಾ ಅಂತ ಕೇಳ್ತಿದ್ದಾರೆ. ತಗೊಂಬೋದು. ಇನಿಷಿಯಲ್ ಡೇಸ್ ಅಲ್ಲಿ ತಗೊಂಬೋದು ನೀವು. ಆಮೇಲೆ ಹೋಗ್ತಾ ಹೋಗ್ತಾ ಟ್ರೈನ್ ಮಾಡಿ, ಅಂದ್ರೆ ಅದು ಏನಾದ್ರು ನೀವು 21 ಡೇಸ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ದೇಹನೇ ಏನ್ ಹೇಳುತ್ತೆ, ಅದು ಮಾಯೆನ ಕ್ರಿಯೇಟ್ ಮಾಡುತ್ತೆ. ಆಫ್ಟರ್ 21 ಡೇಸ್ ಆದ್ಮೇಲೆ ಅದು ಟ್ರೈನ್ ಆಗ್ಬಿಡುತ್ತೆ. ಇವ್ನಿಗೆ ನಾನು ಏನ್ ಮಾಡಿದ್ರು ಇವ್ನು ನಾನು ಫುಡ್ ನನಗೆ ಕೊಡೋದಿಲ್ಲ ಅಂತ ಮೆದ್ಲು ಗೊತ್ತಾಗ್ಬಿಡುತ್ತೆ. ಅದೇನ್ ಮಾಡುತ್ತೆ, ಅದು ಆಟೋಫೇಜಿ ಅಂತೀವಲ್ಲ, ಅದು ಸೆಲ್ಫ್. ಅದೇ ಸೆಲ್ಫ್ ಒಳಗಡೆ ಏನೇನಿದೆಯೋ ಹುಡಿಕೊಂಡು ಅದೇ ಶಕ್ತಿ ಕ್ರಿಯೇಟ್ ಮಾಡ್ಕೊಳುತ್ತೆ.
ಸೊ ಅದರಿಂದ ಹೆಲ್ಪ್ ಆಗುತ್ತೆ ನಮ್ಗೆ. ಓಕೆ. ಮುಂದಿನ ಪ್ರಶ್ನೆ ರೇಖಾಜಿ ಅವರು ಕೇಳ್ತಾ ಇದ್ದಾರೆ. ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಿದ್ದಾರೆ, ಅದು ಹೆಲ್ಪ್ ಆಗುತ್ತಾ ಅಂತ. ಮತ್ತೆ ಅದಕ್ಕೆ ಮತ್ತೆ ನೀವು ಹೇಳಿದ್ದು ಇವಾಗ ಒಂದು ಮೀಲ್ ಸ್ಕಿಪ್ ಮಾಡಿದ್ದು ಅಂತ ಹೇಳಿದ್ದು, ಅದೆರಡು ಒಂದೇ ಆಗತ್ತಾ ಇಲ್ಲ ಇದೇ ಬೇರೆ ಕಾನ್ಸೆಪ್ಟ್ ಆಗಿ ತಗೊಳ್ಬೇಕಾಗತ್ತಾ? ಇಲ್ಲ 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 ಸೇಮ್ ಸೇಮ್ ಇರ್ಬೋದು. ಎಸ್, ನಿಮ್ಗೆ ಹಂಗಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 21 days 1 meals ಅಷ್ಟೇ. ಅವಾಗಷ್ಟೇ ನಿಮ್ಗೆ ಟ್ರಮೆಂಡಸ್ ಬದಲಾವಣೆ ಆಗುತ್ತೆ. ಟ್ರಮೆಂಡಸ್ ನಾನು ಹೇಳ್ತೇನೆ. ಹಾಗಂತ ಹೇಳ್ಬಿಟ್ಟು ನೀವು 3 times ಸೇರ್ ಒಂದೇ ಟೈಮ್ ತಗೊಳಕ್ ತಪ್ಪು. ಓಕೆ, ಸಮ್ ಟೈಮ್ ಹಾಗೆ ಮಾಡ್ತೀವಿ. ಯಾಕಂದ್ರೆ ನಾನು ಈ ಲಾಸ್ಟ್ ವೀಕ್ 11 days ಇದೇ ತರ ಇದ್ದೆ, 1 meals ಮಾಡ್ಕೊಂಡೇ ಇದ್ದೆ. ಅದು ಸಮ್ ಟೈಮ್ ಏನಾಗೋದು ನನಗೆ ಅರಿವಿಲ್ದಂಗೆ ಜಾಸ್ತಿ ತಿಂತಾ ಇದ್ದೆ. ಅವಾಗ ನನ್ಗೆ ಅರ್ಥ ಆಗಂದ್ರೆ ಒಂದ್ ಸ್ವಲ್ಪ ಡ್ರೋಸಿನೆಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವಾಗ ನಾನು ಎಲ್ಲೋ ತಪ್ಪು ಮಾಡ್ತಾ ಇದೀನಿ ಅಂತ ನಾನು ಅವಾಗ ಕೂತ್ಕೊಂಡು ಯೋಚನೆ ಮಾಡಿದಾಗ ಅರಿವಾಯ್ತು, ಇದು ನಾನು ತಿಂತಾ ಇರೋದು ಆಹಾರ ಸರಿ ಇಲ್ಲ, ನಾನು ಉಪವಾಸಕ್ಕೋಸ್ಕರ ತಿಂತಾ ಇಲ್ಲ, ಮತ್ತೆ ಚಟಕ್ಕೋಸ್ಕರ ತಿಂತಾ ಇದೀನಿ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಏನ್ ಮಾಡಿದೆ, ಅವೇರ್ ಬಂತು. ಎಸ್, ಆಮೇಲೆ ಅದು ಇದ್ ಮಾಡಿ ಎಸ್ ಡೈಲಿ 1 meals ಮಾಡ್ಕೊಂಡು ನಾವು ಮಾಡ್ಬೋದು. ಅದಿನ್ನೂ ಹೆಲ್ದಿ, ಅದು ಈಸಿಯಾಗಿ ಹೆಲ್ದಿ. ಯಾಕಂದ್ರೆ 16x8 ಅಂತ ಹೇಳ್ತೀವಲ್ವಾ, 16 hour ನಾವು ಖಾಲಿಲಿ ಇರ್ತೀವಿ, 8 hour ಅಂದ್ರೆ ಬೆಳಗ್ಗೆ ಜ್ಯೂಸ್ ಅಥವಾ ಮಧ್ಯಾಹ್ನ 1 meals ಈಸ್ ಏನಫ್. ಸೂಪರ್, ಅದಂತೂ ಅಲ್ಟಿಮೇಟ್ ಅದು. ಓಕೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಟೋ ಸಜೆಷನ್ ಏನಾದ್ರು ಕೊಡ್ಬೇಕಾಗತ್ತಾ? ಇವಾಗ ಫಸ್ಟ್ ನೀವು ಹೇಳಿದ್ರಿ ಇದನ್ನೆಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ, ಫಸ್ಟ್ ಟ್ರೈನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನ ಅಂತ. ಏನಾದ್ರು ಆಟೋ ಸಜೆಷನ್ ಏನಾದ್ರು ನೀವು ಏನಾದ್ರು ಹೇಳ್ತೀರಾ, ಸಜೆಸ್ಟ್ ಮಾಡ್ತೀರಾ? ಇವಾಗ ನಾವು ಉಗಾದಿ ಹಬ್ಬ ಬರುತ್ತೆ ಅಂದ್ರೆ ಮುಂಚೆನೆ ಪ್ರಿಪೇರ್ ಆಗಲ್ವಾ? ನಾವು ಪ್ರಿಪೇರ್ ಆಗ್ತೀವಲ್ಲ. ಇವಾಗ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗ್ತೀವಿ. ನಾನು ಇಂಟರ್ವ್ಯೂ ಹೋಗ್ಬೇಕು, ನೆಕ್ಸ್ಟ್ ವೀಕ್ ಇಂಟರ್ವ್ಯೂ ಇದೆ ಅಥವಾ ನಾಳೆ ಇಂಟರ್ವ್ಯೂ ಇದೆ, ಪ್ರತಿ ಸೆಕೆಂಡ್ ನಾವು ಹೇಳ್ಕೊಂತಾ ಇರ್ತೀವಲ್ವಾ. ಸೊ ಅದೇ ತರನೇ ನಮ್ಮ ಮೈಂಡ್ಗೆ ನಾವು ಪ್ರಿಪೇರ್ ಮಾಡಬೇಕು. ಇನ್ಸ್ಟೆಂಟ್ ಆಗಿ ನೀವು ಮಾಡಬಾರ್ದು. ಇನ್ಸ್ಟೆಂಟ್ ಆಗಿ 1 ದಿನ 2 ದಿನ ನಡೀತದೆ, ಬಟ್ ಜಾಸ್ತಿ ದಿನ ಮಾಡಬಾರ್ದು. ಅದನ್ನ ಮೈಂಡ್ ಪ್ರೋಗ್ರಾಮ್ ಮಾಡೇ ನೀವು ಮಾಡಿದಾಗ ದೇಹ ತಂತಾನೆ ಸರಿ ಮಾಡ್ಕೊಳುತ್ತೆ. ಇಲ್ಲಾಂದ್ರೆ ಇದೇನಾಗುತ್ತೆ, ಬಲವಂತ ಆಗುತ್ತೆ. ಸೊ ಅದನ್ನ ನಾವು ಪ್ರೋಗ್ರಾಮ್ ಮಾಡಿದಾಗ ಏನಾಗುತ್ತೆ, ದೇಹ ತಂತಾನೆ ಸರಿ ಮಾಡ್ಕೊಂತ ಹೋಗುತ್ತೆ. ಎಸ್, ದಟ್ ಈಸ್ ದ ರೈಟ್. ಅದು ಇನ್ನೊಂದು ನನಗೆ ಡೈರೆಕ್ಟ್ ಪ್ರಶ್ನೆ ಬಂದಿದೆ. ಇದು ಕಾಫಿ ಟೀ ಅದನ್ನ ಹೇಗೆ ಬಿಡೋದು ಅದನ್ನ ಅಂತ. ಕಾಫಿ ಟೀ ಇವಾಗ ಅದನ್ನ ಆಕ್ಚುಲಿ ಏನು 1 time ತಗೊಳೋದು ಒಳ್ಳೇದೇ, ಬಟ್ ನಾನು ತಗೊಳಲ್ಲ. ಬಟ್ ತಗೊಂಡ ನಾನು ನೋಡಿದೀನಿ. ಬಟ್ 1 time ನೀವು ಬಟ್ ಅದು ಹ್ಯಾಬಿಟ್ ಆಗಿರ್ಬಾರ್ದು ನಮ್ಗೆ. ಯಾಕಂದ್ರೆ ಅದು ಕಾಫಿ ಟೀ ಇಲ್ದಲ್ಲೇ ನಾನು ಬೆಳಗ್ಗೆ ಬಾತ್ರೂಮ್ಗೆ ಹೋಗಕ್ಕಾಗಲ್ಲ, ಈ ತರ ಎಲ್ಲ ಇದೆ, ಅದು ತಪ್ಪು ಅದು. ಓಕೆ, ಸೊ ಅವಾಗ ನೀವು ಯಾವಾಗ ಕಾಫಿ ಜ್ಞಾಪಕ ಬರುತ್ತೆ ಅವಾಗ ಬಿಸಿನೀರು ಕುಡಿಯಿರಿ. ಇಟ್ಸ್ ಎ ಬೆಸ್ಟ್ ಥಿಂಗ್ ಅದು. ಓಕೆನಾ? ಎಸ್, ಯಾಕಂದ್ರೆ ನಿಮ್ಗೆ ಕಾಫಿ ಅದು ಏನದು ಬೇರೆ, ಯಾಕಂದ್ರೆ ಕಾಫಿ ಅಂದ್ರೇನೆ ಕೆಫಿನ್ ಅಲ್ವಾ. ಕಾಫಿ ಅಂದ್ರೆ ಏನು, ಕೆಫಿನ್ ಅಷ್ಟೇ. ಕೆಫಿನ್ ಅನ್ನೋ ಪದದಿಂದನೇ ಕಾಫಿ ಬಂದಿರೋದು ಅಲ್ವಾ. ಅಂದ್ರೆ ನಮ್ಮ ದೇಹಕ್ಕೆ ಅದು ಸೂಟಬಲ್ ಅಲ್ಲ ಹೇಳ್ಬೇಕಂದ್ರೆ. ಬಟ್ ಅದು ಬಿಡೋದೇ ಬೆಟರ್. ಅದ್ರ ಬದಲು ನೀವು ಅದನ್ನ ಹಾಟ್ ವಾಟರ್ನ ನೀವು ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ರೆ ಬೆಸ್ಟ್ ಥಿಂಗ್ ಅದು. ಓಕೆ, ಅಂದ್ರೆ ಕಾಫಿ ಕುಡಿಯಬೇಕು ಅಂತ ಅನಿಸ್ದಾಗ ಓಕೆ, ಬಹಳ ಬಹಳ ಉತ್ತಮವಾದ ಸಲಹೆ ಅಂತ ಅನ್ಸುತ್ತೆ. ಅದೇ ಕೈಯಲ್ಲಿ ಬಿಸಿ ಏನಾದ್ರೂ ಇದ್ರೆ ಮಾತ್ರನೇ ಒಂದು ಹೈ ಕಿಕ್ ಅಥವಾ ಮೆಂಟಲ್ ಕಿಕ್ ಅಂತ ಒಂದು ಎಷ್ಟೊಂದು ರೂಢಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನೀವೇನು ಹೇಳ್ತಿದ್ದೀರಾ, ಒಂದು ಬಿಸಿನೀರು ಇಟ್ಕೊಳ್ಳಿ ಅಂತ, ಬಿಸಿನೀರು ಇಟ್ಕೊಂಡು ಸಿಪ್ ಮಾಡಿ ಅಂತ. ಬಹಳ ಉತ್ತಮ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ದೇರ್ ಆರ್ ಪೀಪಲ್ ಹೂ ಟ್ರಾವೆಲ್ ಟು ಡಿಫ್ರೆಂಟ್ ಕಂಟ್ರೀಸ್. ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಕೆಲವು ಕಡೆ ತುಂಬಾ ಶೀತ ಇರುವಂತಹ ಜಾಗಕ್ಕೆ ಹೋದಾಗ ಅಲ್ಲಿ ಸನ್ಲೈಟ್ ಇರೋದಿಲ್ಲ, ನ್ಯಾಚುರಲ್ ಸನ್ಲೈಟ್ ಇರೋದಿಲ್ಲ. ಅಲ್ಲಿ ಅವರು ಕೂಡ ಫಾಸ್ಟಿಂಗ್ ಮಾಡ್ಬೋದಾ? ಈ ತರ ಟ್ರಾವೆಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತನೋ ಒಂದು ಪ್ರಶ್ನೆ ಪ್ರವೀಣ್ ಜಿಯಿಂದ. ಎಸ್, ಅಂದ್ರೆ ನಾವು ಮನಸ್ಥಿತಿ ಮೈನ್ ಈಸ್ ಎ ಮೈಂಡ್. ಫಸ್ಟ್ ಏನ್ ಹೇಳಿ, ಮೈಂಡ್. ನಮ್ಮ ಬ್ರೆತ್ ನ ಬ್ಯಾಲೆನ್ಸ್ ನಾರ್ಮಲ್ ಆಗಿ ಇಟ್ಕೊಂಡಾಗ ನೀವು ಯಾವುದು ಎಲ್ಲಿ ಏನು ಐಸ್ ಇದ್ರು ಸಹ -44 20 ಎಷ್ಟಿದ್ರು ಸಹ ನಾವು ರಿಲ್ಯಾಕ್ಸ್ ಆಗಿರ್ಬೇಕು. ಅಂದ್ರೆ ನಮ್ಮ ಮನಸ್ಸು ನಾರ್ಮಲ್ ಆಗಿರ್ಬೇಕು, ಬ್ಯಾಲೆನ್ಸ್, ನಮ್ಮ ಉಸಿರಾಟ ಬ್ಯಾಲೆನ್ಸ್ ಇರಬೇಕು, ನಮ್ಮ ದೇಹ ಮನಸ್ಸು ಶಾಂತವಾಗಿದ್ದಾಗ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಎಸ್, ಯಾಕಂದ್ರೆ ಎಷ್ಟೋ ಯೋಗಿಗಳು ನೋಡಿದೀವಲ್ವಾ, ಅವರು ಐಸ್ ಮೇಲೆ ಕುತ್ಕೊಂಡು ನೆಂದು ಏನೋ ಬೆಟ್ಟಾಗಿರೋ ಬಟ್ಟೆ ಹಾಕಂತಾರೆ, ಧ್ಯಾನ ಕುತ್ಕೊಂತಾರೆ, ಬಟ್ ಅವರು ಧ್ಯಾನದಿಂದನೇ ಆ ಬಟ್ಟೆನ ಒಣಗಿಸ್ತಾರೆ ಅಲ್ವಾ. ಏನ್ ಹೇಳಿ,
ಅವರು ಧ್ಯಾನದಿಂದ ಐಸ್ ಮೇಲೆ ನೀವು ನೋಡಿ, ಇವತ್ತು ಹಾಕಿದ್ರೆ ನೀವು ಇನ್ನೊಂದು 20 ವರ್ಷ ಬಿಟ್ಟು ಬಂದದ್ದು ಹಾಗೆ ಇರುತ್ತೆ, ಏನು ಕೊಳೆಯೋದಿಲ್ಲ ಅಲ್ವಾ. ಇನ್ನ ನೆಂದಿರೋ ಬಟ್ಟೆ ಹಾರುತ್ತೆ ಅಂದ್ರೆ ಹೇಗ್ ಸಾಧ್ಯ? ನಮ್ಮ ದೇಹಕ್ಕೆ ಅಷ್ಟು ಪವರ್ ಇದೆ ರೀ. ಎಸ್, ವಿ ಕ್ಯಾನ್ ಡೂ ಎನಿಥಿಂಗ್. ಅಷ್ಟು ಪವರ್ ಇದೆ ನಮ್ಮ ದೇಹ, ಮಾಡ್ಬೋದು. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಈ ತರದ್ದು ಸ್ವಾರಸ್ಯವಾಗಿರುವಂತಹ ಈ ತರದ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಲಿಕ್ಕಾಗತ್ತಾ ಅಂತ? ಈ ತರ ಯೋಗಿ ನೀವು ಹೇಳಿದಂಗೆ ಯೋಗಿಗಳು ಹೇಗೆ ಅವರು ದೇಹದ ಉಷ್ಣತೆಯನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ರು ನ್ಯಾಚುರಲ್ ಆಗಿ, ಅದನ್ನ ಆ ತರದ್ದು ಕೆಲವು ನಿಮ್ಮ ಅನುಭವಗಳನ್ನ ಮುಂದೆ ಯಾವಾಗಾದ್ರೂ ಹಂಚ್ಕೊಳ್ಲಿಕ್ಕಾಗತ್ತಾ ಈ ತರದ್ದು ಅಂತ? ಈ ತರದ್ದು ಇನ್ಸ್ಪಿರೇಷನ್. ಎಸ್ 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 ಆಗತ್ತೆ. ಓಕೆ, ಬಹಳ ಬಹಳ ಉಪಯುಕ್ತ ಮಾಹಿತಿಗೆ ವೆಂಕಟೇಶ್ ಜಿ ಧನ್ಯವಾದಗಳು. ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೊಂದು ಸಾಧನೆ, ಅದರಲ್ಲಿ ಉಪವಾಸ ಅಂತ ಅನ್ನೋದು ಒಂದು ಉತ್ಕೃಷ್ಟವಾದ ಒಂದು ಸಾಧನೆ ಅಂತ ನೀವು ನಿಮ್ಮ ಸಮರ್ಥವಾಗಿ ತಮ್ಮ ವಿಷಯವನ್ನ ನೀವು ಮಂಡಿಸಿದ್ದೀರಿ. ಈಗ ವಿಶ್ವನಾಥ್ ಗುರುಜಿ ಅವ್ರನ್ನ ಒಂದೆರಡು ಈ ವಿಷಯವಾಗಿ ಒಂದೆರಡು ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ನಮಸ್ತೆ ಸಂಜೆ. ಶುಭ ಸಂಜೆ. ಸ್ವಾರಸ್ಯಕರವಾಗಿ ತುಂಬಾ ಸರಳವಾಗಿ ವೆಂಕಟೇಶ್ ಜಿ ಅವರು ಉಪವಾಸದ ಬಗ್ಗೆ ಹೇಳ್ತಾ ಇದ್ರು. ಪದೇ ಪದೇ ಒಂದೇ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ನನಗೆ ಮೈಂಡಿಗೆ ಹೋಗ್ತಾ ಇತ್ತು. ಒಂದು, ಮೈಂಡ್ ಟ್ರೈನಿಂಗ್ ಮಾಡಿ, ಮನಸ್ಸನ್ನು ತರಬೇತಿಗೊಳಿಸಿ. ಎರಡನೇದು, ನಿಮ್ಮ ದೇಹಕ್ಕೆ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ, ಸ್ವಲ್ಪ ಕಡಿಮೆ ಕೊಡಿ ಅಂತ. ಇವೆರಡು ವಿಷಯ ತುಂಬಾ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಸಹಜವಾಗಿ ಸಾಧನಾ ಮಾರ್ಗವನ್ನು ಪಡಿಬಹುದು. ಪ್ರತಿಯೊಂದು ಕೂಡ ಸಾಧನೆನೇ. ಈ ಸಾಧನೆ ಮಾಡಬೇಕಾದ್ರೆ ಏನು ಪ್ರಶ್ನೆಗಳು ಹುಟ್ಟುತ್ತವೆ, ಈಗೆಲ್ಲ ಪ್ರಶ್ನೆಗಳು ಬರ್ತಾ ಇದಿಲ್ಲ. ಈ ಪ್ರಶ್ನೆಗಳಿಗೆ ಹುಡ್ತಾ ಇರೋದು ನಮ್ಮ ಕಾನ್ಶಿಯಸ್ ಮೈಂಡಿಂದ. ಅದು ಹೆಂಗೆ ಅಂತ ಹೇಳಿದ್ರೆ ತುಂಬಾ ಲಾಜಿಕಲ್ ಅಲ್ವಾ? ಯಾವಾಗ್ಲೂ ಅದು ತರ್ಕ ಮಾಡುತ್ತಷ್ಟೆ. ಆದ್ರೆ ನಿಜವಾಗ್ಲೂ ಇಂಪ್ಲಿಮೆಂಟೇಷನ್ಗೆ ಹೋದಾಗ ಆ ತರ್ಕದ ಮನಸ್ಸೇ ಹೇಳುತ್ತೆ, ಬಿಡು ಆಮೇಲೆ ಮಾಡಿದ್ರೆ ಆಯ್ತು, ಹೆಂಗಿದ್ರು ವಿಷಯ ಗೊತ್ತಾಗಿದ್ದಿಲ್ಲ. ಏನ್ ಮಾಡುತ್ತೆ ಈ ತರ್ಕ ವಿಮರ್ಶೆ? ನಮ್ಮನ್ನ ನಮ್ಗೆ ಅರಿವಿಲ್ಲದೆ ವಿಷಯ ತಿಳ್ಕೊಳಂಗಷ್ಟೇ ಮಾಡಿ, ಮತ್ತೆ ನಮ್ಮ ಡೈಲಿ ರುಟೀನ್ ಇರುತ್ತಲ್ಲ, ನಾವೇನು ಒಂದು ಪ್ರತಿದಿನ ನಾವೇನು ಕೆಲಸ ಮಾಡೋದಕ್ಕೆ ನಮ್ಮ ಮನಸ್ಸು ಹೊಂದ್ಕೊಂಡ್ಬಿಟ್ಟಿರುತ್ತಲ್ಲ, ಆ ರುಟೀನಿಗೆ ಮಾತ್ರ ಅದು ಕೆಲಸ ಮಾಡುತ್ತೆ. ಈಗ ಫಾಸ್ಟಿಂಗ್ ಮಾಡೋದಾಗ್ಲಿ, ಧ್ಯಾನ ಮಾಡೋದಾಗ್ಲಿ, ಬೆಳಗ್ಗೆ 3:30 ಹೇಳೋದಾಗ್ಲಿ, ಇದೆಲ್ಲ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ ನಮ್ಮ ಲೈಫಲ್ಲಿ. ನ್ಯೂಲಿ ಇಂಟ್ರೊಡಕ್ಷನ್ ಆಗ್ಬೇಕದು. ಆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಇವಾಗ ಏನು ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಹೇಳುತ್ತೆ, ಹಾಗಾಗತ್ತೆ, ಹೀಗಾಗತ್ತೆ, ಆ ಥರ ಆಗತ್ತೆ, ಈ ಥರ ಆಗತ್ತೆ, ಅದಕ್ಕೆಲ್ಲ ಸ್ವಲ್ಪ ಸೈಂಟಿಫಿಕ್ ಆಗಿ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಬೇಕು. ವೈಜ್ಞಾನಿಕವಾಗಿ ಸ್ವಲ್ಪ ಡೀಟೇಲ್ಸ್ ತಗೊಂಡು, ನೋಡಪ್ಪ ಇದು ಇರೋದು ಇಷ್ಟೇ, ಲೆಟ್ ಮೀ ಇಂಪ್ಲಿಮೆಂಟ್, ನಾವು ಇದನ್ನೇನು ಮಾಡೋಣ, ಅಳವಡಿಸೋಣ ಅಂತ ಫಸ್ಟಿಗೆ ಇಳಿಬೇಕು. ಯಾವಾಗ ಅಳವಡಿಸ್ಲಿಕ್ಕೆ ನಾನು ಇಳಿತೀನೋ ಆಗ ನಮಗೆ ಸಹಜವಾಗಿ ನಿಜವಾದ ಸಮಸ್ಯೆಗಳು ಬರುತ್ತೆ. ಅಲ್ಲಿ ತನಕ ಬರಲ್ಲ. ಈಗ ಊಟ ಮಾಡಿದ್ರೆ ತಲೆ ಸುತ್ತಲ್ವಾ, ಇದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸುಮ್ಮನೆ ಕೇಳಿದ್ರೆ ಗೊತ್ತಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡಿ. ಇವಾಗ ಏನು ಹೇಳಿದ್ರು ಅವರು, ಕೆಲವರು ಹಾಕಿದ್ರು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಅಂದ್ರೆ 16 hours ಅಥವಾ 12 hours 14 hours ಒಂದು ಉಪವಾಸ ಇರೋದು, ಅಥವಾ ನೀವು ಹೇಳ್ತಾ ಇದ್ದೀರಾ ಅಟ್ಲೀಸ್ಟ್ ಒಂದು ಒನ್ಸ್ ಇನ್ 3 months, 3 ತಿಂಗಳಿಗೆ ಒಂದ್ಸರಿ 7 ದಿನ ಒಂದು ಮೀಲ್ಸ್ ತಗೊಳಂಗೆ ಮಾಡೋದು. ಸೊ ಈ ಥರದ್ದು ಏನಾರು ಒಂದು ವಿಶೇಷವಾದ ಹೊಸ ಹವ್ಯಾಸವನ್ನ ಮನಸ್ಸಿಗೆ ಹೇಳ್ಕೊಡೋದು. ಸೊ ಇದು ಮಾಡಿದ್ರೆ ನಮ್ಮಲ್ಲಿ ಸಾಧನೆ ಆಗತ್ತೆ ಅಂತ. ನೋಡಿ, ಯಾವುದೇ ಮಾಡಿದ್ರೂ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ಏನಿತ್ತು, ಫಾಸ್ಟಿಂಗ್ ನ್ಯಾಚುರಲ್ ವೇ ಟು ಕ್ಲೆನ್ಸ್ ಯುವರ್ ಮೈಂಡ್. ಅಂದ್ರೆ ಫಾಸ್ಟಿಂಗ್ ಮಾಡೋದ್ರಿಂದನೂ ಕೂಡ
ನಮ್ಮ ಮನಸ್ಸು ಶುದ್ಧಿಯಾಗತ್ತೆ. ಹೇಗಪ್ಪ ಶುದ್ಧಿ ಆಗತ್ತೆ? ನಮ್ಮ ಮನಸ್ಸು ನಾವು ತಿನ್ನುವ ಆಹಾರದ ಮೇಲೆ ನಾನಾ ರೀತಿಯ ಯೋಚನೆಗಳನ್ನ ತಂದೆಸಿತಾ ಇರುತ್ತೆ. ನೀವು ತುಂಬಾ ಖಾರವಾದ ಆಹಾರವನ್ನು ತಗೊಂಡ್ರೆ ಅದೇ ರೀತಿ ಮನಸ್ಥಿತಿ ಇರುತ್ತೆ. ತುಂಬಾ ಸಿಹಿಯಾದ ತಗೊಂಡ್ರೆ ಆ ರೀತಿ ಯೋಚನೆಗಳು ಹೇಳುತ್ತೆ. ಕಹಿ ತಗೊಂಡ್ರೆ ಆ ರೀತಿ ಯೋಚನೆಗಳು ಹೇಳುತ್ತೆ. ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಷ್ಟೆ. ಸೊ ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂಥ ಆಹಾರ ನೀವು ಸಾಧನೆ ರೂಪದಲ್ಲಿ ತೆಗೆದುಕೊಂಡ್ರೆ ಮನಸ್ಸನ್ನ ಟ್ಯೂನ್ ಮಾಡಬಹುದು. ಇನ್ನೊಂದ್ಸರಿ, ನಾವು ತೆಗೆದುಕೊಳ್ಳುವ ಆಹಾರ ಸಾಧನಾ ರೂಪದಲ್ಲಿದ್ದರೆ ನಮ್ಮ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಎಸ್, ಈಗ ನಾವು ಕ್ರಿಯಾಯೋಗ ಮಾಡ್ತೀವಿ. ಕ್ರಿಯಾಯೋಗ ಮಾಡ್ತಾ ಇದ್ದಾಗೆ ಸ್ವಲ್ಪ ಹೊತ್ತಿಗೆ ಮನಸ್ಸು ತನ್ನ ಕೆಲಸ ಮಾಡದೆ ಸುಮ್ಮನೆ ಆಗ್ಬಿಡುತ್ತೆ. ನಾನು ಮಾಡೋದಿಲ್ಲ ಅಂತ ಹೇಳುತ್ತೆ. ಯೋಚನೆ ಮಾಡೋ ಅಂತ ಮಾಡಲ್ಲ ಅಂತ ಹೇಳುತ್ತೆ. ಯಾಕೆಂದ್ರೆ ಯೋಚನೆ ಮಾಡೋದಕ್ಕೆ ಅಲ್ಲಿ ಆಹಾರವೇ ಇಲ್ಲ, ಅದಕ್ಕೊಂದು ಆಹಾರ ಬೇಕು. ಸೊ ಆ ಕ್ರಿಯಾಯೋಗ ಮಾಡ್ತಿದ್ದಂಗೆ ಕಂಪ್ಲೀಟ್ ಸೈಲೆನ್ಸಿಗೆ ಹೋಗುತ್ತೆ. ಮನಸ್ಸು ಏನಾಗುತ್ತೆ? ನಿರ್ಮಲ ಸ್ಥಿತಿಗೆ ಹೋಗ್ಬಿಡತ್ತೆ. ನಿಶ್ಶಬ್ದ, ಏನು ಮಾತು ಬರಲ್ಲ, ಶಕ್ತಿನೇ ಬರಲ್ಲ ಅಲ್ಲಿ. ಯಾಕೆಂದ್ರೆ ಪ್ರಾಣ ಶಕ್ತಿ ಅಷ್ಟು ಅದ್ಭುತವಾಗಿ ಹರಿಲಿಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಫಾಸ್ಟಿಂಗ್ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಉಪವಾಸ ಮಾಡ್ತಾ ಹೋದ್ರೆ, ನ್ಯಾಚುರಲ್ ಆಗಿರ್ತಕ್ಕಂಥ ರಿಸೋರ್ಸಸ್ ಏನಿದೆ ನಮ್ಮಲ್ಲಿ, ಈಗ ಹೇಳ್ತಾ ಇದ್ರೆ ಸೂರ್ಯೋಪಾಸನೆ, ಪಂಚಭೂತ ಉಪಾಸನೆ ಅಂದ್ರೆ ಪಂಚತತ್ವಗಳ ಉಪಾಸನೆ, ಅಥವಾ ಜಲೋಪಾಸನೆ, ಇವೆಲ್ಲ ಏನಿದೆಯಲ್ಲ ನ್ಯಾಚುರಲ್ ರಿಸೋರ್ಸ್ ಅನ್ನ ಯೂಸ್ ಮಾಡೋದು. ನ್ಯಾಚುರಲ್ ರಿಸೋರ್ಸ್, ಸಹಜವಾಗಿ ಸಿಗ್ತಕ್ಕಂತಹ, ಸಮೃದ್ಧಿಯಾಗಿ ಸಿಗ್ತಕ್ಕಂತಹ ಇವೆಲ್ಲ ಶಕ್ತಿಗಳನ್ನು ಉಪಯೋಗಿಸ್ಬೋದು. ಹಾಗಾದ್ರೆ ನಾವು ಯಾವುದನ್ನು ಅತಿಯಾಗಿ ಮಾಡದೆ ಸರಿಯಾದ ರೀತಿಯಲ್ಲಿ ಸಮವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ಹಿಂದಿನವರು ನಾನಾ ರೀತಿಯ ವಿಶೇಷವಾದ ಸಾಧನೆಯನ್ನ ಹೇಳಿಕೊಟ್ಟಿದ್ರು. ಅದರಲ್ಲಿ ಏಕಾದಶಿ, ರೈಟ್? ಯಾಕೆ ಹೇಳಿದ್ರು? ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿನಾರು ಸುಮ್ಮನಿರ್ರಯ್ಯ, ಹೊಟ್ಟೆಗೆ ಹಾಕದ್ ಬಿಡಿ, ರೈಟ್? ತಿಂಗಳಿಗೆ ಒಂದ್ಸರಿ ಅಟ್ಲೀಸ್ಟ್. ಸೊ ಏನಾಯ್ತು? ಆ ಒಂದು ವಿಶೇಷವಾದ ಕೆಲಸ ನಮ್ಮ ದೇಹವನ್ನು ಶುದ್ಧಿ ಮಾಡಲಿಕ್ಕೆ ಸಹಾಯ ಮಾಡ್ತು. ಸೊ ಇಂಥ ವಿಚಾರಗಳನ್ನ ನಮ್ಮ ವೆಂಕಟೇಶ್ ಜಿಯವರು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಮಾಡಿ ತಮ್ಮ ಮೇಲೆ ತಾವು ಮಾಡಿಕೊಂಡು ಇವತ್ತು ನಮ್ಮ ಮುಂದೆ ತುಂಬಾ ಸರಳವಾಗಿ ಹೇಳಿದ್ರು. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಹಿಮ್. ಗಾಡ್ ಬ್ಲೆಸ್ ಯು. ನಿನ್ ಸಾಧನೆ ಮುಂದುವರಿಲಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಕೆಲವರು ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ, ಕೆಲವರು ತುಂಬಾ ರಾ ಆಗಿ ಮಾತಾಡ್ತಾರೆ. ನಮ್ಮ ವೆಂಕಟೇಶ್ ಜಿ ರಾ ಆಗಿ ಮಾತಾಡಿದ್ರು ಅಷ್ಟೇ. ಓಕೆ, ಅಂದ್ರೆ ಹೇಗಿದೆಯೋ ವಸ್ತುಸ್ಥಿತಿ ಹಾಗೆ ಹೇಳಿದ್ರು ಅಷ್ಟೇ. ಇನ್ನು ಕೆಲವರು ಅದಕ್ಕೆಲ್ಲ ತುಂಬಾ ಸೇರಿಸಿ ಆ ಕಡೆ ಈ ಕಡೆ ಎಲ್ಲ ತೋರಿಸಿ ಎಲ್ಲ ಹೇಳ್ತಾರೆ. ಎವ್ರಿಥಿಂಗ್ ಈಸ್ ಫೈನ್. ಅದಕ್ಕೆ ಸುವರ್ಧನ್ ಜಿ ತುಂಬಾ ಚೆನ್ನಾಗಿ ಹೇಳಿದ್ರು. ವೆಂಕಟೇಶ್ ಜಿ ಇದಾರಲ್ಲ, ಅವರು ಒಂಥರ ತೆರೆ ಮರೆಯ ಕಾಯ್ದ ಹಾಗೆ ಅಂತ, ಕಾಣಿಸೋದಿಲ್ಲ ಅವರು. ಸೊ ಹಾಗಾಗಿ ಅವರಿನ್ನ ಎಕ್ಸ್ಪ್ರೆಸ್ ಮೋಡಲ್ಲಿ ಇಲ್ಲ, ಹೇಳ್ಕೊಳ್ಳೋ ಮೋಡಲ್ಲಿ ಇಲ್ಲ. ಬಟ್ ಇಟ್ ವಾಸ್ ವೆರಿ ನೈಸ್. ಸೊ ನಿಮ್ಮ ಸಾಧನೆ ಇನ್ನು ಮುಂದುವರಿಲಿ ಅಂತ ನಾನು ಹೇಳ್ತೇನೆ. ಸಾವಿರಾರು ಜನಕ್ಕೆ ನಿಮ್ಮ ಮಾರ್ಗದರ್ಶನ ಸಿಗ್ಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ. ಜೊತೆಗೆ ಗ್ಲೋಬಲ್ ಯೋಗ ಸಮಿಟ್ಗೆ ಇಂತಹ ವಿಶೇಷವಾದ ಕಾರ್ಯಕ್ರಮ ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಗ್ಲೋಬಲ್ ಯೋಗ ಸಮಿಟ್ ಡಿಸೆಂಬರ್ 23-24 ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಈ ಒಂದು ಪ್ಯಾಲೇಸ್ ಗ್ರೌಂಡ್ ಅನಂತ್ಯದಲ್ಲಿ ಏನ್ ನಡೀತಾ ಇದೆ ಈ ಕಾರ್ಯಕ್ರಮ, ಅದಕ್ಕೆ ಎಲ್ಲರೂ ಬರಲಿ. ಯಾಕೆ ಬರಬೇಕು ಅಂತ ಹೇಳಿದ್ರೆ, ಇಂತಹ ಸಾಧಕರೆಲ್ಲ ಅಲ್ಲಿರ್ತಾರೆ. ಇಂತಹ ಮಹಾನ್ ಸಾಧಕರು, ಇನ್ನೂ ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳೆಲ್ಲ ಅಲ್ಲಿ ಸಿಗ್ತಾರೆ. ಅವ್ರನ್ನೆಲ್ಲ ನಾವು ಹುಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ನಾವೆಲ್ಲ ಬೇರೆ ಬೇರೆ ಜಾಗಕ್ಕೆ ಹೋಗಿ ಹುಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ಬೇಕು. ಆದ್ರೆ ಅವ್ರನ್ನೆಲ್ಲ ಒಂದೇ ಜಾಗದಲ್ಲಿ ಸೇರಿಸ್ತಕ್ಕಂತಹ, ಯೋಗದ ನಾನಾ ವಿಚಾರಗಳನ್ನ ಅಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂತಹ, ಹಾಗೆ ನಾನಾ ರೀತಿಯ ವೈಜ್ಞಾನಿಕ ಪದ್ಧತಿ ಅಲ್ಲಿ ಇರ್ತಕ್ಕಂತಹ ಚಿಕಿತ್ಸಾ ಪದ್ಧತಿಯನ್ನ ಅಲ್ಲಿ ಹೇಳ್ಕೊಡೋ ಮುಖಾಂತರ
ಪ್ರಾಯೋಗಿಕವಾಗಿ ತೋರಿಸುವ ಮುಖಾಂತರ, ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂತಹ ವಿಶೇಷವಾದ ಕೆಲವೊಂದು ಸಾಧನೆಗಳಿದೆ. ಈಗ ಅಗ್ನಿಹೋತ್ರ ಒಂದೊಂದು ಮಹಾ ಸಾಧನೆ. ಅದು ಅಲ್ಲಿ ಒಂದು ರಿಸರ್ಚ್ ಆಗಿ ತೆಗೆದುಕೊಂಡು ಅವತ್ತಿನ ದಿನ ಅರ್ಲಿ ಮಾರ್ನಿಂಗ್ 23rd ಅರ್ಲಿ ಮಾರ್ನಿಂಗ್ ಅಗ್ನಿಹೋತ್ರ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ 5:30. ಸೊ ಇಟ್ ಈಸ್ ನಾಟ್ ಎ ಸಿಂಪಲ್ ಸಮಿಟ್. ಅದು ಸುಮ್ಮನೆ ಹೀಗೆ ಎಲ್ಲ ಸೇರಿ ಮಾತಾಡಿ ಹೋಗ್ತಕ್ಕಂಥದ್ದಲ್ಲ. ಆ ಸಮಿಟ್ ಏನಿದೆ ನಿಮ್ಮ ಒಳಗಡೆ ಇರ್ತಕ್ಕಂತಹ ಇನ್ನು ವಿಶೇಷವಾದ ವಿಚಾರಗಳನ್ನ ತೆರಿಲಿಕ್ಕೆ ಸಹಾಯ ಮಾಡುತ್ತೆ. ನಾವೆಲ್ಲ ಯೋಗಿಗಳೇ, ಎಲ್ಲರೂ ಯೋಗಿಗಳೇ. ನಮಗೆ ಅರ್ಥ ಆಗಲ್ವೇನು? ಅರ್ಥ ಆಗುತ್ತೆ. ಮಾತಾಡಿದ್ರೆ, ಪ್ರವಚನ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಒಳಗಡೆಯಿಂದ ಜ್ಞಾನ ಹರಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ನಾವು? ಅಂತಹ ಜ್ಞಾನ ಇರುವ ಕಡೆ ಮತ್ತೆ ಮತ್ತೆ ಸೇರಬೇಕು. ಹಾಗಾಗಿ ಯೋಗ ಸಮಿಟ್ ಅಲ್ಲಿ ಯೋಗ ಏನು ಒಂದು ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಆಗಿದೆ. 2 days ಪ್ರೋಗ್ರಾಮ್ ಇದೆ. ಅದಕ್ಕೆ ನೀವೆಲ್ಲ ಬರಬೇಕು. ಯು ಶುಡ್ ಕಮ್ ದೇರ್. ಇದನ್ನ ನಮ್ಮ ಪ್ರೀತಿಯ ಡಾಕ್ಟರ್ ಯೋಗಿ ದೇವರಾಜ್ ಗುರೂಜಿ ಅವರು ಇನಿಷಿಯೇಟ್ ಮಾಡಿದ್ದು. ನಂತರ ರೋಟರಿ ಬ್ಯಾಂಗ್ಳೂರು ಗ್ಲೋಬಲ್ ಯೋಗ ಅದನ್ನ ಎತ್ತಿ ಹಿಡಿದು ಮುಂದೆ ತೆಗೆದುಕೊಂಡು ಹೋಗ್ತಾ ಇರೋದು. ಜೊತೆಗೆ ಅದರ ಹಿಂದೆ ನಾನಾ ಸಂಸ್ಥೆಗಳು ಅದನ್ನ ಪುಷ್ ಮಾಡ್ತಾ ಇರೋದು, ಸಪೋರ್ಟ್ ಮಾಡ್ತಾರೆ, ಸಹಕಾರ ನೀಡ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಯೋಗ ಸಮಿಟ್ ಅನ್ನ ಒಂದು ಉತ್ತಮವಾಗಿ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ. ಸೊ ರಿಕ್ವೆಸ್ಟ್ ಈಚ್ ಒನ್ ಆಫ್ ಯು, ಪ್ರತಿಯೊಬ್ಬರಿಗೂ ನಾನು ಹೇಳ್ತೇನೆ, ವಿನಂತಿಸ್ತೇನೆ, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸ್ವಲ್ಪ ಮನಸ್ಸನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಅಲ್ವಾ. ನಾವೇನ್ ಮಾಡ್ಬೇಕು? ಮನೋವಿಕಸನ ಆಗ್ಬೇಕು. ಮನೋವಿಕಸನ ಆಗ್ಲಿಕ್ಕೆ ಈ ಯೋಗ ಸಮಿಟ್ ಅದ್ಭುತವಾದ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ, ಒಂದು ನಿಮಗೆ ಫೌಂಡೇಶನ್ ಕೊಡುತ್ತೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮನ್ನೆಲ್ಲ ನಾನು ಯೋಗ ಸಮಿಟ್ ಅಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ನಮ್ಮ ಸಂಸ್ಥೆ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ಗೆ ನೀವು ಕರೆ ಮಾಡಬಹುದು. ಹಾಗೆ ನೀವು ಅದಕ್ಕೆ ರಿಜಿಸ್ಟರ್ ಕೂಡ ಮಾಡಿಕೊಳ್ಳಬಹುದು. ಸೊ ನಂಬರ್ನ ಸುವರ್ಧನ್ ಜಿ ಅವರು ಡಿಸ್ಪ್ಲೇ ಮಾಡ್ತಾರೆ, ಮೆಸೇಜ್ ಮುಖಾಂತರ ಬರುತ್ತೆ. ಹಾಗೆ ಹೊಸಬ್ರಿದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ, ನಿಮಗೆ ನಾವು ಸಂಪರ್ಕ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಓಕೆ. ಸೊ ಒಂದು ನಂಬರು ನೀವು ಅದನ್ನ ಸುವರ್ಧನ್ ಜಿ ಪೋಸ್ಟ್ ಮಾಡಿ, ಆ ಪೋಸ್ಟ್ ಮಾಡಿರ್ತಕ್ಕಂಥ ನಂಬರ್ ಎಲ್ಲರೂ ತೆಗೆದುಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆಲ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಸುವರ್ಧನ್ ಜಿ ಮುಂದುವರಿಸಿ. ಥ್ಯಾಂಕ್ ಯು, ಧನ್ಯವಾದ ಗುರುಜಿ. ಇನ್ನೂ ಅನೇಕ ಪ್ರಶ್ನೆಗಳಿದೆ ಅಂತ ಅನ್ಸುತ್ತೆ. ದಯವಿಟ್ಟು ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಸಮಯದಲ್ಲಿ ಸಮಯ ಆಗಿರೋದ್ರಿಂದ ಈಗ ನಮ್ಮ ಧನ್ಯವಾದಗಳನ್ನ ಹೇಳೋ ಮೂಲಕ ನಮ್ಮ ಈ ಕಾರ್ಯಕ್ರಮಗಳನ್ನ ಮುಗಿಸ್ಬೋದು. ಇವತ್ತಿನ ಪ್ರೀ ಕಾನ್ಫರೆನ್ಸ್ ಇವತ್ತು ಮಾತಾಡಿ ನಮ್ಗೆಲ್ರಿಗೂ ಇನ್ಸ್ಪೈರ್ ಮಾಡಿರುವಂತಹ ವೆಂಕಟೇಶ್ ಜಿ ಅವರಿಗೆ ವಿಶೇಷ ಧನ್ಯವಾದಗಳು. ವಿಶ್ವನಾಥ್ ಗುರುಜಿ ಮತ್ತು ಗಾಯತ್ರಿ ಗುರುಮಾ ಅವರಿಗೆ ಧನ್ಯವಾದಗಳು. ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು. ಯೋಗಿ ದೇವರಾಜ್ ಗುರುಜಿ ಅವರಿಗೆ ಧನ್ಯವಾದಗಳು. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ವಿಶೇಷ ಶಕ್ತಿಗೆ ಮತ್ತೆ ಈ ಸಮಯಕ್ಕೆ ಧನ್ಯವಾದಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ರೋಟರಿ ಬ್ಯಾಂಗ್ಳೂರು ಗ್ಲೋಬಲ್ ಯೋಗ, ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ಮತ್ತು ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ ಇವರಿಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು. ಶಾಂತಿ ಮಂತ್ರ ಎಲ್ಲರೂ ಕಣ್ಮುಚ್ಚೋಣ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಮಂಗಲಂ ಭವತು, ಸರ್ವೇಷಾಂ ಪೂರ್ಣಂ ಭವತು. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಸರ್ವೇಭ್ಯೋ ನಮಃ.